Next chapter, matrices and determinants. ನೋಡಿ matrices and determinants important. Every year around 3 to 5 questions ಈ ಚಾಪ್ಟರಿಂದ ಬರ್ತದೆ KCETಗೆ ಮತ್ತು ಈಸಿ ಇರುತ್ತೆ. ನೋಡ್ಕೊಳ್ಳಿ ಫಸ್ಟು. ಇಫ್ A is a square matrix then A into A transpose is ಹೌದಾ. ನೋಡಿ ಇಲ್ಲಿ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಇಂದು ಸಿನಾಪ್ಸಿಸ್ ಕರೆಕ್ಟಾಗಿ ಗೊತ್ತಿರಬೇಕು. ಅದನ್ನ ಆಲ್ರೆಡಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಮೆಟೀರಿಯಲ್ ತೊಗೊಂಬಿಟ್ಟು ಕಂಪ್ಲೀಟ್ ಸಿನಾಪ್ಸಿಸ್ ಓದ್ಕೊಳ್ಳೇಬೇಕು. ನೋಡಿ ಎ ಇಂಟು ಎ ಟ್ರಾನ್ಸ್ಪೋಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದನ್ನು ಪ್ರೂವ್ ಮಾಡ್ಕೋಬೋದು. ಅದು ಒಂದಿಷ್ಟು ಇಂಪಾರ್ಟೆಂಟ್ ರಿಸಲ್ಟ್ಸ್ ಗೊತ್ತಿರಬೇಕು. ಲಾಸ್ಟಿಗೆ ರಿಸಲ್ಟ್ಸ್ ಬರ್ಕೊತೀವಿ. ನೋಡಿ ಎ ಇಂಟು ಎ ಟ್ರಾನ್ಸ್ಪೋಸ್ನ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಅಂದರೆ ನಮಗೆ ಏನೇನು ಗೊತ್ತಿರಬೇಕು. ಫಸ್ಟ್ ಒನ್, ಇಫ್ ಎ ಈಸ್ ಸಿಮೆಟ್ರಿಕ್ ಅಂತ ಹೇಳಿದ್ವಿ ಅಂದರೆ ದಟ್ ಇಂಪ್ಲೈಸ್ ಎ ಈಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಗೊತ್ತಿರಬೇಕು. ಸೆಕೆಂಡ್ ಒನ್, ಇಫ್ ಎ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳಿದ್ರೆ ದಟ್ ಇಂಪ್ಲೈಸ್ ಎ ಈಸ್ ಈಕ್ವಲ್ ಟು ಮೈನಸ್ ಎ ಟ್ರಾನ್ಸ್ಪೋಸ್ ಬರುತ್ತೆ. ಹೌದಾ. ನೆಕ್ಸ್ಟ್ ನೋಡಿ ಥರ್ಡ್ ಒನ್, ಇಷ್ಟು ಗೊತ್ತಿರಬೇಕು. ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಬರೀತೀವಿ. ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸು. ಥರ್ಡ್ ಒನ್ ನೋಡಿ, ಇದು ಇಂಪಾರ್ಟೆಂಟು. ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ರಿವರ್ಸ್ ಬರಿತೀವಿ. ಹೌದಾ. ಅದಕ್ಕೆ ನೋಡಿ ಇದು ಪರ್ಫೆಕ್ಟಾಗಿ ಗೊತ್ತಿರಬೇಕಿಷ್ಟು. ನೋಡಿ ಈಗ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಎ ಇಂಟು ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಇಂಟು ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಅಂತ ಪ್ರೂವ್ ಮಾಡಬೇಕಲ್ಲ. ನೋಡಿ ಎ ಇಂಟು ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಏನಾಗುತ್ತೆ ಅಂದರೆ ಈ ರಿಸಲ್ಟ್ ಯೂಸ್ ಮಾಡಿ ರಿವರ್ಸು ಅಂದರೆ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಬರಿಬೋದಲ್ಲ. ಅಥವಾ ಇದೊಂದು ರಿಸಲ್ಟು ಗೊತ್ತಿರಬೇಕು. ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಅಂದರೆ ಯಾವಾಗಲೂ ಏನಾಗುತ್ತೆ ಅಂದರೆ ಎ ಬರಿತೀವಿ. ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಅಂದರೆ ಎ ಇಂಟು ಎ ಟ್ರಾನ್ಸ್ಪೋಸ್ ಬಂತು. ಹೌದಾ. ಅಂದರೆ ನೋಡಿ ಎ ಇಂಟು ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ ಇಂಟು ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಈ ಫಾರ್ಮೆಟಲ್ಲಿ ಇದೆಯಲ್ಲ. ಹಾಗೆ ಎ ಟ್ರಾನ್ಸ್ಪೋಸ್ ಏನಂತ ಹೇಳ್ತೀವಿ ನಾವು, ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಹೌದಾ. ನೋಡಿ ಇನ್ನೂ ಯಾವ್ದಾದ್ರು ಗೊತ್ತಿರಲಿ ಅಂತೇಳಿ ಫೋರ್ತ್ ಒನ್, ಇಫ್ ಎ ಈಸ್ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂದರೆ ದೆನ್ ಫಸ್ಟ್ ಒನ್ ಎ ಇಂಟು ಎ ಟ್ರಾನ್ಸ್ಪೋಸು, ಸೆಕೆಂಡು ಎ ಟ್ರಾನ್ಸ್ಪೋಸ್ ಇಂಟು ಎ, ಥರ್ಡು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಎಲ್ಲದು ಏನಾಗಿರುತ್ತೆ ಅಂದರೆ ಆರ್ ಸಿಮೆಟ್ರಿಕ್. ನೋಡಿ ಅದು ಮೂರು ಸಿಮೆಟ್ರಿಕ್ ಆಗಿರುತ್ತೆ. ಅದೇ ನಮಗೆ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಏನಾಗಿರುತ್ತೆ ಅಂದರೆ ಈಸ್ ಸ್ಕ್ಯೂ ಸಿಮೆಟ್ರಿಕ್. ನೋಡಿ ಇಷ್ಟು ಐಡಿಯಾ ಗೊತ್ತಿರಲಿ. ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕಲ್ಲಿ ಈ ರಿಸಲ್ಟ್ಸ್ ಗೊತ್ತಿರಲಿ. ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ರಿಸಲ್ಟ್ಸ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಬರಿಬೋದು. ಅಂದರೆ ಎ ಇಂಟು ಎ ಟ್ರಾನ್ಸ್ಪೋಸ್ ಅಥವಾ ಎ ಟ್ರಾನ್ಸ್ಪೋಸ್ ಇಂಟು ಎ ಎರಡೂ ಏನಾಗಿರುತ್ತೆ ಅಂದರೆ ಸಿಮೆಟ್ರಿಕ್. ಇಲ್ಲಿ ನೋಡಿ ಎ ಇಂಟು ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಸಿಮೆಟ್ರಿಕ್ ಅಂತ ಬರಿಬೋದು. ನೋಡಿ ಇಷ್ಟು ಸಿನಾಪ್ಸಿಸಲ್ಲಿದೆ. ಒಂದು ಸಲ ಸಿನಾಪ್ಸಿಸು ಓದ್ಕೊಂಡಿರಿ, ಇಂಪಾರ್ಟೆಂಟ್. ನಮಗೆ ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರ್ಕೋಬೋದು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. If A and B are the matrices of same order, then AB dash minus BA dash is ಅಂತ ಹೇಳಿದ್ದಾರೆ. ನೋಡಿ ಈ ಥರ ಡ್ಯಾಶ್ ಬರ್ಕೊಂಡು ಅದನ್ನು ಏನಂತ ತೊಗೊತೀವಿ ಅಂದರೆ ಸಿಮೆಟ್ರಿಕ್. ಅದು ಅಂದರೆ ಇದು ಸಿಮೆಟ್ರಿಕ್ ಆಗಿರುತ್ತಾ ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತಾ ಅಂತ ಚೆಕ್ ಮಾಡ್ಕೋಬೇಕಷ್ಟೇ. ಅದು ನೋಡಿ ನಾವು ಎ ಬಿ ಡ್ಯಾಶ್ ಮೈನಸ್ ಬಿ ಎ ಡ್ಯಾಶ್ ಇಸ್ ಈಕ್ವಲ್ ಇದಕ್ಕೆ ಹೋಲ್ ಟ್ರಾನ್ಸ್ಪೋಸ್ ತೊಗೊಂಬಿಡಿ. ಎಡಿಷನ್ ಸಪ್ರಾಕ್ಷನ್ ಇತ್ತು ಅಂದರೆ ಡೈರೆಕ್ಟಾಗಿ ಬರಿತಾ ಇದ್ವಲ್ಲ, ಹಾಗಾದ್ರೆ ಇದನ್ನ ಹೇಗೆ ಬರಿಬೋದು. ಎ ಬಿ ಡ್ಯಾಶ್ ಹೋಲ್ ಡ್ಯಾಶ್ ಮೈನಸ್
ಬಿ ಎ ಡ್ಯಾಶ್ ಹೋಲ್ ಡ್ಯಾಶ್. ನೋಡಿ ಎ ಬಿ ಡ್ಯಾಶ್ ಹೋಲ್ ಡ್ಯಾಶ್ ಅಂದರೆ ರಿವರ್ಸ್ ಬರ್ಕೋಬೇಕಲ್ಲ, ಬಿ ಡ್ಯಾಶ್ ಹೋಲ್ ಡ್ಯಾಶ್ ಇಂಟು ಎ ಡ್ಯಾಶ್ ಮೈನಸ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಇಂಟು ಬಿ ಡ್ಯಾಶ್. ಬಿ ಡ್ಯಾಶ್ ಹೋಲ್ ಡ್ಯಾಶ್ ಅಂದರೆ ಬಿ ಅಲ್ಲ, ಬಿ ಎ ಡ್ಯಾಶ್ ಮೈನಸ್ ಎ ಬಿ ಡ್ಯಾಶ್ ಬಂತು. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಎ ಬಿ ಡ್ಯಾಶ್ ಮೈನಸ್ ಬಿ ಎ ಡ್ಯಾಶ್ ಇದೆ, ಆ ಥರ ಆಗಬೇಕು ಅಂದರೆ ಮೈನಸ್ ಕಾಮನ್ ತೊಗೋಬೇಕಂತ. ಅವಾಗ ಇದು ಎ ಬಿ ಡ್ಯಾಶ್ ಮೈನಸ್ ಬಿ ಎ ಡ್ಯಾಶ್ ಬಂತು. ಹೌದಾ? ಅಂದರೆ ಇದು ಯಾವ ಫಾರ್ಮೆಟಲ್ಲಿದೆ ಅಂದರೆ ಇದನ್ನೇನಾದ್ರು ನಾವು ಸಿ ಅಂದ್ಕೊಂಡೆ ಅಂದ್ಕೊಳ್ಳಿ, ಅವಾಗ ಇದು ಸಿ ಡ್ಯಾಶ್ ಆಗುತ್ತಲ್ಲ, ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಸಿ ಫಾರ್ಮೆಟಲ್ಲಿದೆ. ಈ ಥರ ಇತ್ತು ಅಂದರೆ ಸಿ ಈಸ್ ಏನಂತ ಹೇಳ್ತಿದ್ವಿ, ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ತಿದ್ವಿ. ಸೀನ್ ಏನಂತ ಬರೀಬೋದು, ಸ್ಕ್ಯೂ ಸಿಮೆಟ್ರಿಕ್. ಹೌದಾ? ದೇರ್ಫೋರ್ ಇದಕ್ಕೆ ಆನ್ಸರ್ ಏನು ಬರುತ್ತೆ, ಎ ಬಿ ಡ್ಯಾಶ್ ಮೈನಸ್ ಬಿ ಎ ಡ್ಯಾಶ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರ್ತದೆ. ಹೌದಾ? ಆಯ್ತಲ್ಲ? ನೆಕ್ಸ್ಟು ಥರ್ಡ್ ಒನ್. ದ ಮ್ಯಾಟ್ರಿಕ್ಸ್ ಎ ಈಸ್ ಬೋತ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ದೆನ್ ಅಂತ ಹೇಳಿದ್ದಾರೆ. ನೋಡಿ, ಸಿಮೆಟ್ರಿಕ್ಕು ಆಗಬೇಕು ಮತ್ತು ಅದು ಸ್ಕ್ಯೂ ಸಿಮೆಟ್ರಿಕ್ಕು ಆಗಬೇಕು. ಹೌದಾ? ಅಂದರೆ ಸಿಮೆಟ್ರಿಕ್ ಆಗಬೇಕು ಅಂದರೆ ಎ ಈಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಆಗಬೇಕು, ಸ್ಕ್ಯೂ ಸಿಮೆಟ್ರಿಕ್ ಆಗಬೇಕು ಅಂದರೆ ಎ ಈಸ್ ಈಕ್ವಲ್ ಟು ಮೈನಸ್ ಎ ಟ್ರಾನ್ಸ್ಪೋಸ್ ಆಗಬೇಕು. ಹೌದಾ? ಹಾಗೆ ನೋಡಿ, ಇಲ್ಲಿ ಇವೆರಡೂ ಆಗಬೇಕು ಅಂದರೆ ಎ ಈಸ್ ಝೀರೋ ಮ್ಯಾಟ್ರಿಕ್ಸ್ ಬಂದುಬಿಡುತ್ತೆ. ಅದನ್ನು ಪ್ರೂವ್ ಮಾಡ್ಬೋದು ನಾವು. ಇದು ಸಿಮೆಟ್ರಿಕ್ ಕಂಡೀಷನ್ನು, ಇದು ಸ್ಕ್ಯೂ ಸಿಮೆಟ್ರಿಕ್ ಕಂಡೀಷನ್. ಹೌದಾ? ನೋಡಿ, ಇದನ್ನು ಯೂಸ್ ಮಾಡಿಕೊಂಡು ಎ ಟ್ರಾನ್ಸ್ಪೋಸ್ ಅಂದರೆ ಏನು ಬರೀಬೋದು ನಾವು, ಎ ಟ್ರಾನ್ಸ್ಪೋಸ್ ಅಂದರೆ ಮೈನಸ್ ಎ ತಾನೆ, ಇದಕ್ಕೆ ಅಪ್ಲೈ ಮಾಡಿ ಎ ಈಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಬದಲಿ ಮೈನಸ್ ಎ ಬರ್ಕೊಂಡೆ ಅಂದರೆ ಈ ಥರ ಬರ್ತಲ್ಲ, ಮೈನಸ್ ಎ ಈ ಕಡೆ ತೊಗೊಂಡ್ವಿ ಅಂದರೆ ಎ ಪ್ಲಸ್ ಎ ಈಸ್ ಈಕ್ವಲ್ ಟು ಝೀರೋ ಮ್ಯಾಟ್ರಿಕ್ಸ್ ಬರುತ್ತೆ. 2a ಈಸ್ ಈಕ್ವಲ್ ಟು ಝೀರೋ ಮ್ಯಾಟ್ರಿಕ್ಸ್ ಆರ್ ಎ ಈಸ್ ಈಕ್ವಲ್ ಟು ಝೀರೋ ಮ್ಯಾಟ್ರಿಕ್ಸ್ ಬರ್ತದೆ. ಹೌದಾ? ಅದಕ್ಕೆ ಈಸಿ ಇದೆ, ಅದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಝೀರೋ ಮ್ಯಾಟ್ರಿಕ್ಸ್ ಇಸ್ ದ ಓನ್ಲಿ ಮ್ಯಾಟ್ರಿಕ್ಸ್ ವಿಚ್ ಇಸ್ ಬೋತ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಅದಕ್ಕೆ ಡೈರೆಕ್ಟಾಗಿ ಗೊತ್ತಿರಬೇಕು ನನಗೆ. ಹೌದಾ? ನೆಕ್ಸ್ಟ್ ಫೋರ್ತ್ ಒನ್, ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಬಿ ವಿಲ್ ಬಿ ಇನ್ವರ್ಸ್ ಆಫ್ ಈಚ್ ಅದರ್ ಓನ್ಲಿ ಇಫ್ ಅಂತ ಹೇಳಿದ್ದಾರೆ. ಹೌದಾ? ಇಫ್ ಆ್ಯಂಡ್ ಓನ್ಲಿ ಇಫ್. ಅದು ನೋಡಿ, ಅಂದರೆ ಎ ಆ್ಯಂಡ್ ಬಿ ವಿಲ್ ಬಿ ಇನ್ವರ್ಸ್ ಆಫ್ ಈಚ್ ಅದರ್ ಅಂದರೆ ಇನ್ವರ್ಸ್ ಆಫ್ ಎ ಈಸ್ ಬಿ ಆ್ಯಂಡ್ ಇನ್ವರ್ಸ್ ಆಫ್ ಬಿ ಈಸ್ ಎ ಅಂತೇಳಿ. ಹೌದಾ? ನೋಡಿ, ನಮಗೆ ಆಲ್ರೆಡಿ ಜನರಲ್ ಏನು ಗೊತ್ತಿರೋದು ಅಂದರೆ ಎಫ್ ಆಫ್ ಎಫ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ ಎಫ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಫಂಕ್ಷನ್ ಅಂತ ತೊಗೊತಿದ್ವಿ. ಹೌದಾ? ಇಲ್ಲಿ ಇನ್ವರ್ಸ್ ಆಫ್ ಎ ಈಸ್ ಬಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಏನು ಬರ್ಕೊತೀವಿ ಅಂದರೆ ಆ್ಯಕ್ಚುಲಿ ಎ ಇಂಟು ಬಿ. ಹೌದಾ? ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಇಸ್ ಈಕ್ವಲ್ ಟು ಯಾವಾಗಲೂ ಏನಾಗಿರುತ್ತೆ ಅಂದರೆ ಐ ಆಗಿರುತ್ತೆ ಅಷ್ಟೇ. ಹೌದಾ? ನೋಡಿ, ಇದು ಇನ್ವರ್ಸ್ ಮ್ಯಾಟ್ರಿಕ್ಸ್ ಡೆಫಿನೇಷನಲ್ಲೂ ಹೇಳಿದ್ವಿ. ಇಫ್ ಬಿ ಈಸ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ದೆನ್ ಎ ಬಿ ಈಸ್ ಈಕ್ವಲ್ ಟು ಬಿ ಎ ಈಸ್ ಈಕ್ವಲ್ ಟು ಐ ಅಂತ ಹೇಳಿರ್ತೀವಿ. ಅದಕ್ಕೆ ಎ ಆ್ಯಂಡ್ ಬಿ ವಿಲ್ ಬಿ ಇನ್ವರ್ಸ್ ಆಫ್ ಈಚ್ ಅದರ್ ಆಗಿತ್ತು ಅಂದರೆ ಆಬ್ವಿಯಸ್ಲಿ ಏನಾಗಿರುತ್ತೆ, ಎ ಬಿ ಈಸ್ ಈಕ್ವಲ್ ಟು ಬಿ ಎ ಈಸ್ ಈಕ್ವಲ್ ಟು ಐ ಆಗಿರುತ್ತೆ. ಅಂದರೆ ಎ ಬಿ ಈಸ್ ಈಕ್ವಲ್ ಟು ಬಿ ಎ ಈಸ್ ಈಕ್ವಲ್ ಟು ಐ ಬರುತ್ತೆ. ಫೋರ್ತ್ ಒನ್ನು ಬರುತ್ತೆ. ಹೌದಾ? ನೋಡಿ, ಇಲ್ಲಿ ಫಸ್ಟ್ ಒನ್ನು ಬರ್ತದೆ, ಎ ಬಿ ಈಸ್ ಈಕ್ವಲ್ ಟು ಬಿ ಎನೂ ಆಗಿರುತ್ತೆ. ಯಾಕಂದರೆ ದಟ್ ಈಸ್ ಈಕ್ವಲ್ ಟು ಐ ಅಂತಿದೆ ಅಲ್ಲ, ಅದಕ್ಕೆ ಫಸ್ಟು ಮತ್ತು ಫೋರ್ತ್ ಎರಡೂ ಬರಿಬೋದು. ಆಯ್ತಲ್ಲ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 5. If P, Y and M are the matrices of order P cross K, 3 cross K and N cross 3 respectively, such that PY plus WY is defined, then ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಲ್ಲಿ P is a matrix of order ಏನಂತ ಹೇಳಿರೋದು, P cross K. Y is a matrix of order 3 cross K. W is a matrix of order n cross 3. ಹೌದಾ?
ನಮಗೆ ಏನೇನು ಗೊತ್ತಿರಬೇಕು ಅಂದರೆ ಮಲ್ಟಿಪ್ಲಿಕೇಶನ್ ಆಗಬೇಕು ಅಂದರೆ ಪಿ ವೈ ಅಂತ ಹೇಳಿದಿರ್ತಾನೆ ನೋಡಿ. ಯಾವಾಗಲೂ ಮಲ್ಟಿಪ್ಲಿಕೇಶನ್ ಆಗಬೇಕು ಅಂದರೆ ಇನ್ ಜನರಲ್ ಏನು ಗೊತ್ತಿರೋದು, ಇಫ್ ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್, ಬಿ ಇಂದ ಮಲ್ಟಿಪ್ಲೈ ಆಗಬೇಕು ಅಂದರೆ ಇದು ಎದರಿಂದ ಎಂಡ್ ಆಗಿರುತ್ತಲ್ಲ ಅದರಿಂದನೇ ಸ್ಟಾರ್ಟ್ ಆಗಬೇಕು ಹೌದಾ. ಜೊತೆಗೆ ಇದ್ರದ್ದು ಆರ್ಡರ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಎಮ್ ಕ್ರಾಸ್ ಪಿ ಅಂತ ಹೇಳ್ತೀವಿ ಹೌದಾ. ಇದು ಗೊತ್ತಿರಬೇಕು ನಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ಆರ್ಡರು ಎ ಬಿ ಎಕ್ಸಿಸ್ಟ್ ಆಗಬೇಕು ಅಂದರೆ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್ ಆ್ಯಂಡ್ ಬಿ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಕ್ರಾಸ್ ಪಿ ಇದೆ. ಎರಡು ಕಡೆ ಎನ್ ಇದೆ ತಾನೆ, ಆ ಎನ್ನ ರಿಮೂವ್ ಮಾಡಿಬಿಟ್ರೆ ಎಮ್ ಕ್ರಾಸ್ ಪಿ ಬರ್ತದೆ. ಅದಕ್ಕೆ ಎ ಬಿ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಪಿ ಅಂತ ಬರೀತೀವಿ ಅಷ್ಟೇ ಹೌದಾ. ಇದು ನೋಡಿ ಐಡಿಯಾ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್ ನಮಗೆ. ಹಾಗೆ ನೋಡಿ ಇಲ್ಲಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ, ಈಗ ಪಿ ವೈ ಪ್ಲಸ್ ಡಬ್ಲ್ಯೂ ವೈ ಅಂತ ಹೇಳಿದ್ದಾರೆ. ಪಿ ವೈ ಪ್ಲಸ್ ಡಬ್ಲ್ಯೂ ವೈ ಹೌದಾ. ನೋಡಿ ಪಿ ವೈದು ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಏನು ಬರೀಬೋದು, ಪಿ ಇಂಟು ವೈ ಆಗಬೇಕು ಹೌದಾ. ನೋಡಿ ಪಿ ಇಂಟು ವೈ ಆಗಬೇಕು ಅಂದರೆ ಪಿ ಕ್ರಾಸ್ ಕೆ ಇದೆ, ಇದು 3 ಕ್ರಾಸ್ ಕೆ ಇದೆ ಹೌದಾ. ನೋಡಿ ಪಿ ಇಂಟು ವೈ ಎಕ್ಸಿಸ್ಟ್ ಆಗಬೇಕು ಅಂದರೆ ಕೇರ್ಫುಲ್ಲಾಗಿ ಗೊತ್ತಾಗಬೇಕು. ಪಿದು ಆರ್ಡರ್ ಏನಿರೋದು ಪಿ ಕ್ರಾಸ್ ಕೆ, ವೈದು ಆರ್ಡರ್ ಇರೋದು 3 ಕ್ರಾಸ್ ಕೆ ಹೌದಾ. ನೋಡಿ ಎಕ್ಸಿಸ್ಟ್ ಆಗಬೇಕು ಅಂದರೆ ಇವೆರಡು ಸೇಮ್ ಆಗಬೇಕು ತಾನೆ. ಹಾಗಾದರೆ ಕೆ ಈಸ್ ಈಕ್ವಲ್ ಟು 3 ಅಂತ ಬಂತು ಹೌದಾ. ಅಂದರೆ ಇದ್ರದ್ದು ಆರ್ಡರ್ ಏನಾಗುತ್ತೆ ಅವಾಗ, ಪಿ ವೈದು ಆರ್ಡರ್ ಪಿ ಈಸ್ ಎ ಆರ್ಡರ್ ಆಫ್ ಪಿ ಕ್ರಾಸ್ ಕೆ, ವೈ ಈಸ್ ಎ ಆರ್ಡರ್ ಆಫ್ 3 ಕ್ರಾಸ್ ಕೆ ಪ್ಲಸ್ ಡಬ್ಲ್ಯೂ ಈಸ್ ಆರ್ಡರ್ ಆಫ್ ಎನ್ ಕ್ರಾಸ್ 3, ಇದು 3 ಕ್ರಾಸ್ ವೈ ಈಸ್ ಎ ಆರ್ಡರ್ ಆಫ್ 3 ಕ್ರಾಸ್ ಕೆ ಹೌದಾ. ನೋಡಿ ಇಲ್ಲಿ ನೋಡಿದ ತಕ್ಷಣ ಏನೇನು ಗೊತ್ತಾಗಬೇಕಂದ್ರೆ ಪಿ ವೈ ಎಕ್ಸಿಸ್ಟ್ ಆಯಿತು ಅಂದರೆ ಪಿ ಕ್ರಾಸ್ ಕೆ ಆಗುತ್ತೆ, ಇದು ಆರ್ಡರು. ಜೊತೆಗೆ ಇಲ್ಲಿ ಏನಂತ ಗೊತ್ತಾಯಿತು ಅಂದರೆ ಕೆ ಈಸ್ ಈಕ್ವಲ್ ಟು 3 ಅಂತ ಗೊತ್ತಾಯಿತು, ಯಾಕಂದರೆ ಇವೆರಡು ಸೇಮ್ ಆಗಬೇಕಲ್ಲ. ಪ್ಲಸ್ ಇಲ್ಲಂತೂ 3 ಸೇಮ್ ಇದೆ, ಅದಕ್ಕೆ ಇದು ಡಬ್ಲ್ಯೂ ವೈದು ಆರ್ಡರ್ ಏನಾಗ್ಬಿಡುತ್ತೆ ಅಂದರೆ ಎನ್ ಕ್ರಾಸ್ ಕೆ ಆಗುತ್ತೆ ಹೌದಾ. ನೋಡಿ ನೆಕ್ಸ್ಟ್ ಎಡಿಷನ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಎರಡದು ಆರ್ಡರ್ ಏನಾಗಿರಬೇಕು ಅಂದರೆ ಸೇಮ್ ಇರಬೇಕು ಹೌದಾ. ಜೊತೆಗೆ ಇಲ್ಲಿ ಕೆ ಈಕ್ವಲ್ ಟು 3 ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಇಲ್ಲಿ ಏನಂತ ಗೊತ್ತಾಯಿತು ಅಂದರೆ ಪಿ ವೈ ಇಸ್ ಎ ಆರ್ಡರ್ ಆಫ್ ಪಿ ಕ್ರಾಸ್ 3 ಪ್ಲಸ್ ಡಬ್ಲ್ಯೂ ವೈ ಇಸ್ ಎ ಆರ್ಡರ್ ಆಫ್ ಎನ್ ಕ್ರಾಸ್ 3. ಜೊತೆಗೆ ಇಲ್ಲಿ ಎಡಿಷನ್ ಎಕ್ಸಿಸ್ಟ್ ಆಗ್ತಿದೆ ಅಂದರೆ ಇವೆರಡು ಸೇಮ್ ಆಗಬೇಕು ತಾನೆ. ದೇಫೋರ್ ಪಿ ಕ್ರಾಸ್ 3 ಇಸ್ ಈಕ್ವಲ್ ಟು ಎನ್ ಕ್ರಾಸ್ 3 ಆಗಿಬಿಡುತ್ತೆ. ಅಂದರೆ ಪಿ ಇಸ್ ಈಕ್ವಲ್ ಟು ಎನ್ ಬರುತ್ತೆ ಹೌದಾ. ಅಂದರೆ ಪಿ ಇಸ್ ಈಕ್ವಲ್ ಟು ಎನ್ ಆಗಬೇಕು, ಜೊತೆಗೆ ಕೆ ಈಕ್ವಲ್ ಟು 3 ಆಗಬೇಕಷ್ಟೇ. ಅಂದರೆ ಇಲ್ಲಿ ಏನು ಬರೀಬೋದು, ಕೆ ಈಕ್ವಲ್ ಟು 3 ಜೊತೆಗೆ ಪಿ ಇಸ್ ಈಕ್ವಲ್ ಟು ಎನ್. ಅಂದರೆ ಆಪ್ಷನ್ ಫಸ್ಟ್ ಒಂದು ಬರುತ್ತೆ ಹೌದಾ. ಆಬ್ವಿಯಸ್ಲಿ ಸೆಕೆಂಡ್ ಕೆ ಈಸ್ ಆರ್ಬಿಟರಿ ಪಿ ಈಕ್ವಲ್ ಟು 2 ಅಂತ ಹೇಳಿದ್ದಾರೆ, ಅದನ್ನು ಬರೋಲ್ಲ. ಯಾಕಂದರೆ ಕೆ ವ್ಯಾಲ್ಯೂ ಆಲ್ರೆಡಿ ಗೊತ್ತಾಗಿದೆ 3ನೇ ಬರಬೇಕು. ಪಿ ಈಸ್ ಆರ್ಬಿಟ್ರಿ ಕೆ ಈಕ್ವಲ್ ಟು 3 ಅಂತ ಹೇಳಿದ್ದಾರೆ. ಕೆ ಈಕ್ವಲ್ ಟು ಪಿ ಈಕ್ವಲ್ ಟು 3 ಅಂತ ಹೇಳಿದ್ದಾರೆ. ಇದು 3 ಬರೋಲ್ಲ. ಇಲ್ಲೇನಾಗಿರಬೇಕು, ಕೆ ಈಕ್ವಲ್ ಟು 3 ಮತ್ತು ಪಿ ಈಸ್ ಈಕ್ವಲ್ ಟು ಎನ್ ಆದರೆ ಮಾತ್ರ ಪಿ ವೈ ಪ್ಲಸ್ ಡಬ್ಲ್ಯೂ ವೈ ಎಕ್ಸಿಸ್ಟ್ ಆಗುತ್ತೆ ಹೌದಾ. ಇದು ನೋಡಿ ಈ ಥರ ಆರ್ಡರ್ ಚೆಕ್ ಮಾಡೋಕ್ಕೆ 2 ಐಡಿಯಾ ಗೊತ್ತಿದೆ ಸಾಕು. ಒಂದು ಮಲ್ಟಿಪ್ಲಿಕೇಶನ್ ಇಂದು ಇವೆರಡು ಸೇಮ್ ಇರಬೇಕು, ಮತ್ತು ಮಲ್ಟಿಪ್ಲೈ ಮಾಡಿದಾಗ ಇವೆರಡು ಇದ್ರದ್ದು ಆರ್ಡರ್ ಆಗಿರ್ತದೆ ಎಮ್ ಕ್ರಾಸ್ ಪಿ. ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಎರಡೂ ಮ್ಯಾಟ್ರಿಕ್ಸಿಂದು ಆರ್ಡರ್ ಏನಾಗಿರಬೇಕು ಸೇಮ್. ಅದಕ್ಕೆ ನೋಡಿ ಇಲ್ಲಿ ಎಡಿಷನ್ ಇದೆ, ದೇಫೋರ್ ಇವೆರಡನ್ನೂ ಸೇಮ್ ಅಂದ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಪಿ ಈಸ್ ಈಕ್ವಲ್ ಟು ಎನ್ ಬರ್ತಾಯಿದೆ ಹೌದಾ. ಹೋಯ್ತಲ್ಲ. Next problem, 6th one. The total number of possible matrices for order 3 cross 3 with each entry 2 or 0 is ಅಂತ ಹೇಳಿದ್ದಾರೆ ಹೌದಾ. ಅಂದರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಇಸ್ 3 ಕ್ರಾಸ್ 3 ಅಂತ ಕೊಟ್ಟಿದ್ದಾರಲ್ಲ. ನೋಡಿ ಇದನ್ನು ಈಸಿ ಇದೆ. ನೋಡಿ ಸೇಮ್ ಪ್ರಾಬ್ಲಮ್ ಮತ್ತು ಪಿ ಯು ಅಲ್ಲೂ ಮಾಡ್ಕೊಂಡಿರ್ತೀವಿ, NCERT ಟೆಕ್ಸ್ಟ್ ಬುಕ್ಕಲ್ಲಿದೆ ಸೇಮ್ ಪ್ರಾಬ್ಲಮ್. ನೋಡಿ ಇಲ್ಲಿ ಯಾವುದೇ ಕೊಟ್ಟರೆ ಹೇಗೆ ಮಾಡ್ಕೊಳೋದು ಅಂತೀನಿ. 3 ಕ್ರಾಸ್ 3 ಅಂತ ಹೇಳಿದ್ದಾರೆ ಹೌದಾ. 3 ಕ್ರಾಸ್ 3 ಅಂತ ಹೇಳಿದ್ದಾರೆ ಅಂದರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತಿದೆ ಅಲ್ಲಿ 9 ಇರುತ್ತಲ್ಲ. ಯಾಕಂದ್ರೆ 3 ರೋಸು 3 ಕಾಲಮ್ಸ್ ಅಂದರೆ 3 3 9 ಬಂದ್ಬಿಡುತ್ತೆ ಹೌದಾ. ಟೋಟಲ್ 9 ಎಲಿಮೆಂಟ್ಸ್ ಇದೆ. ಅಥವಾ ಇದನ್ನೇ 9 ಬಾಕ್ಸ್ ಅಂತ ತೊಗೊಂಡ್ಬಿಡ್ತೀನಿ ಈ ಥರ. ಹೌದಾ. 9 ಬಾಕ್ಸ್, ಈಚ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ways, 2 or 0 ಅಂತ ಹೇಳಿದಾರೆ ಹೌದಾ. ಇದನ್ನು 2 ways ಅಲ್ಲಿ ಫಿಲ್ ಮಾಡ್ಬೋದು, 2 or 0 ಥರ.
ಅದೇ ಥರ ಇದನ್ನು ಎಷ್ಟು ವೇಯಲ್ಲಿ ಫಿಲ್ ಮಾಡ್ಬೋದು? 2 ವೇಸ್. ಯಾಕಂದರೆ ಎಲ್ಲ ಎಲಿಮೆಂಟ್ ಏನೇನು ಆಗ್ಬೋದು, ಆದರೆ 2 ಆಗಬೇಕು, ಇಲ್ಲ ಅಂದರೆ 0 ಆಗಬೇಕು. ಹೌದಾ? ಹಾಗಾದರೆ ಎಲ್ಲದನ್ನು 2 ವೇಸಲ್ಲಿ ಫಿಲ್ ಮಾಡ್ಬೋದು. ಅಂದರೆ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ನಾವು ಕಲ್ತಿರ್ತೀವಿ. ಹೌದಾ? ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್. ಹೌದಾ? ಅಲ್ಲೇನಂತ ಹೇಳಿರ್ತೀವಿ ಅಂದರೆ, ಇಫ್ ಒನ್ ಜಾಬ್ ಕ್ಯಾನ್ ಬಿ ಡನ್ ಇನ್ m ವೇಸ್ ಆ್ಯಂಡ್ ದ ಅದರ್ ಜಾಬ್ ಕ್ಯಾನ್ ಬಿ ಡನ್ ಇನ್ n ವೇಸ್ ಆಯಿತು ಅಂದರೆ ಕಂಪ್ಲೀಟ್ ಜಾಬ್ನ ಏನಂತ ಹೇಳಿದ್ವಿ? m ಇಂಟು n ವೇಸ್ ಅಂತ ಹೇಳಿದ್ವಿ. ಹಾಗಾದ್ರೆ ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ಬೇಕು ತಾನೆ. ಹಾಗಾದ್ರೆ ಇಲ್ಲಿ ಎಷ್ಟು ಬರ್ಬೋದು? ಹಾಗಾದ್ರೆ 2 ಇಂಟು 2 ಇಂಟು 2 ಇಂಟು 2 ಅಂದರೆ ಇದು ಎಷ್ಟು ಟೈಮ್ಸ್ ಇದೆ? ಅದು 9 ಟೈಮ್ಸ್. ಹೌದಾ? ಹಾಗಾದ್ರೆ ಇದಕ್ಕೆ ಆನ್ಸರು 2 ಪವರ್ 9 ಆಗುತ್ತೆ. 2 ಪವರ್ 9 ಅಂದರೆ 512, 4th ಒಂದು ಬರುತ್ತೆ. ಹೌದಾ? ನೋಡಿ, ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ನಂಬರ್ಸ್ ಚೇಂಜ್ ಮಾಡ್ಬೋದು. ಅಲ್ಲಿ 1 or 0 ಅಂತಿದ್ರು ಅಲ್ಲಿ 1 or 0 ಅಂದ್ರೂ 2 ವೇಸೇ ಬರುತ್ತೆ, ಸೇಮ್ ಆನ್ಸರ್ ಬರುತ್ತೆ. 0, 1, 2 ಅಂತ ಹೇಳಿದ್ದು ಅಂದರೆ ಎಲ್ಲದನ್ನು 3 ವೇಸಲ್ಲಿ ಫಿಲ್ ಮಾಡ್ಬೋದು. ಅವಾಗ 3 ಪವರ್ 9 ಈ ಥರ ಬರ್ತಾ ಹೋಗುತ್ತೆ. ಹೌದಾ? ಹಾಗೆ ಇಂಪಾರ್ಟೆಂಟ್ ನಮಗೆ ಈ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 7th ಒಂದು. Problem number 7. If the matrix A2 minus 3, BC5, DEF is skew symmetric matrix, then ಅಂತ ಹೇಳಿ ಕೇಳಿದ್ದಾರೆ. ಹೌದಾ? ನೋಡಿ, ಇದನ್ನು ಈಸಿ ಇದೆ. ನಮಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಕ್ಚುಲಿ ನೋಡೋದಕ್ಕೆ ಯಾವ ಫಾರ್ಮ್ಯಾಟಲ್ಲಿ ಇರ್ತದೆ ಅಂತ ಗೊತ್ತಾಗಬೇಕು. ನೋಡಿ, ನೋಡಿದ ತಕ್ಷಣ ಒಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತಾ ಇಲ್ಲ ಅಂತೇಳಿ ಹೇಳಬೇಕು ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 0 ಇರ್ತದೆ. ಎಲ್ಲ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರಬೇಕು? 0. ಈ ಫಾರ್ಮ್ಯಾಟಲ್ಲಿ ಇರಲೇಬೇಕು. ಸ್ಕ್ಯೂ ಸಿಮೆಟ್ರಿಕ್ ಇತ್ತು ಅಂದರೆ ಇಲ್ಲಿ ಏನಾದ್ರು ಪಾಸಿಟಿವ್ ವ್ಯಾಲ್ಯೂ ಇತ್ತು ಅಂದರೆ ಅದು ಸೈನ್ ಚೇಂಜ್ ಆಗಿಬಿಟ್ಟು ಇಲ್ಲಿರುತ್ತೆ. ಆಯ್ತಲ್ಲ? ಇದೇ ಫಾರ್ಮ್ಯಾಟಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಈಗ ಏನಾದರೂ ಇಲ್ಲಿ 3 ಇತ್ತು ಅಂದರೆ ಇಲ್ಲೇನು ಬರೀತೀವಿ? -3. ಇಲ್ಲೇನೋ B - C ಇತ್ತು ಅಂದರೆ ಇಲ್ಲೇನು ಬರೀಬೇಕು? C - B. ಅಂದರೆ ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಬರೀಬೇಕು. ನೋಡಿ, ಇಲ್ಲಿ A ಇತ್ತು -A, 3 ಇತ್ತು -3, B - C ಇತ್ತು, ಮೈನಸಿಂದ ಮಲ್ಟಿಪ್ಲೈ ಮಾಡಿದಾಗ C - B ಆಗ್ತದೆ. ಹೌದಾ? ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಇದಕ್ಕೆ ನಾವೇನಂತ ಹೇಳ್ತೀವಿ? ನಾವು ಇದಕ್ಕೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಆಯ್ತಲ್ಲ? ಹಾಗಾದ್ರೆ ಅಲ್ಲಿ ಏನು ಕೊಟ್ಟಿರೋದು ನಮಗೆ? ಗಿವನ್ A2 - 3, BC5, DEF. ಹೌದಾ? ಈಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ. ಇದನ್ನು ಏನಂತ ಕೊಟ್ಟಿರೋದು? ಸ್ಕ್ಯೂ ಸಿಮೆಟ್ರಿಕ್. ಹೌದಾ? ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿರೋದು? A + B + C + D + E + F = ಹೌದಾ? ನಾವು ಡೈರೆಕ್ಟ್ ವ್ಯಾಲ್ಯೂಸ್ ಬರಿತಾ ಹೋಗ್ಬೋದಲ್ಲ. ಈ ಐಡಿಯಾ ಯೂಸ್ ಮಾಡಿದ್ವಿ ಅಂದರೆ A ಮತ್ತು C ಮತ್ತು F 3 ವ್ಯಾಲ್ಯೂ ಏನಾಗ್ಬಿಡುತ್ತೆ? 0. ಅಂದರೆ A ವ್ಯಾಲ್ಯೂ 0 ಆಯಿತು, C ವ್ಯಾಲ್ಯೂನೂ 0 ಆಯಿತು. ಹೌದಾ? D ಗೊತ್ತಿಲ್ಲ, F ವ್ಯಾಲ್ಯೂನೂ 0 ಆಗಿದೆ. D ಗೊತ್ತಿಲ್ಲ, E ಗೊತ್ತಿಲ್ಲ, F ವ್ಯಾಲ್ಯೂನೂ 0 ಬರ್ಕೊಂಡಿದ್ದೀವಿ. ಹೌದಾ? ನೋಡಿ, ಉಳಿದಿರೋ ವ್ಯಾಲ್ಯೂ ಯಾವ ಥರ ಇರುತ್ತೆ? ಇದು 2 ಇದೆ ಅಂದರೆ B ಏನಾಗಿರ್ಬೇಕು ನಮಗೆ? -2 ಅಲ್ಲ? ಸೈನ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಹಾಗಾದ್ರೆ B -2 ಗೊತ್ತಾಯಿತು. ನೋಡಿ, ನೆಕ್ಸ್ಟ್ D. ಇದು -3 ಇದೆ ಅಂದರೆ D ಏನಾಗಿರುತ್ತೆ? 3. ಹೌದಾ? ಇದು 3 ಆಗುತ್ತೆ. E ಏನಾಗುತ್ತೆ? ಆಗದೆ ಇಲ್ಲಿ 5 ಇದೆ ಅಂದರೆ E -5 ಆಗಿರುತ್ತೆ. ಹೌದಾ? ಇದು ಸಮ್ ಕೇಳಿದಾರೆ ಅಷ್ಟೇ. ಡೈರೆಕ್ಟಾಗಿ ಬರೀಬೋದು. -2 + 3 ಅಂದರೆ 1 -5 ಅಂದರೆ -4 ಬರುತ್ತೆ. ಅಂದರೆ ಆಪ್ಷನ್ ಥರ್ಡ್ ಒಂದು ಬರುತ್ತೆ ಅಷ್ಟೇ. ಆಯ್ತಲ್ಲ ಇದು? ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 8. ನೋಡಿ, ಪ್ರಾಬ್ಲಮ್ ನಂಬರ್ 8 ಹೋಗೋ ಮೊದಲು ಇನ್ನೊಂದಿಷ್ಟು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಿಂದು ಐಡಿಯಾಸ್ ಗೊತ್ತಿರಲಿ, ಯೂಸ್ ಆಗುತ್ತೆ. ನೋಡಿ, ಇನ್ನೂ ಏನೇನು ಗೊತ್ತಿರಬೇಕು ಅಂದರೆ ಒಂದಂತೂ ಹೇಳಿದ್ವಿ, ಡಯಾಗ್ನಲ್ ಎಂಟ್ರೀಸ್ ಯಾವಾಗಲೂ ಏನಾಗಿರುತ್ತೆ? 0. ಹೌದಾ? ನೋಡಿ, ಇದು ಗೊತ್ತಿರಲಿ. ಇಫ್ A is a skew symmetric matrix ಅಂತ ಹೇಳ್ತೀನಿ. Skew symmetric matrix of order n, then my first one, determinant of A = 0 if n is odd ಅಂತ ಹೇಳ್ತೀವಿ. ನೋಡಿ, ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಅಂದರೆ ಡಿಟರ್ಮಿನೆಂಟ್ ಆಫ್
ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಇದನ್ನ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ ನಾವು, ನನಗೆ ಐಡಿಯಾ ಗೊತ್ತಿರಲಿ. ಸೆಕೆಂಡ್ ಒಂದು ನೋಡಿ, ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ತೀವಿ. ನಾನ್ ಝೀರೋ ಪರ್ಫೆಕ್ಟ್ ಸ್ಕ್ವೇರ್ ನೋಡಿ, ನಾನ್ ಝೀರೋ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ತಿದ್ವಿ. ಅಂದರೆ ಇಲ್ಲಿ ಏನೇನು ಬರ್ಬೋದು ಅಂದರೆ, ಇಫ್ ಎನ್ ಈಸ್ ಈವನ್. ನೋಡಿ, ನಾನ್ ಝೀರೋ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ 0 ಆಗಬಾರ್ದು. ಜೊತೆಗೆ ಇದಕ್ಕೆ ಆನ್ಸರ್ ಯಾವಾಗಲೂ 4, 16 ಹೌದಾ, ಅಥವಾ 25, 36 ಈ ಥರನೇ ಬರಿಬೋದು, 144 ಈ ಥರ ಏನಾದ್ರು ಇರ್ಬೋದು. ಒಟ್ಟು ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಈವನ್ ಆರ್ಡರ್ ಇಸ್ ಆಲ್ವೇಸ್ ಈಕ್ವಲ್ ಟು ಏನಂತ ಹೇಳ್ತೀವಿ, ನಾನ್ ಝೀರೋ ಪರ್ಫೆಕ್ಟ್ ಸ್ಕ್ವಯರ್ ಅಂತ ಹೇಳ್ತೀವಿ. ಅದಕ್ಕೆ ನೋಡಿ, ಎರಡು ಗೊತ್ತಿರಲಿ. ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0 if order is odd. If order is even, then the value of determinant of skew symmetric matrix is always a non-zero perfect square ಅಂತ ಹೇಳ್ತೀವಿ. ಹೌದಾ, ಇದನ್ನು ಸಿನಾಪ್ಸಿಸ್ ಅಲ್ಲಿ ಇದೆ, ಅದು ಗೊತ್ತಿರ್ಬೇಕು ನಿಮಗೆ, ಇಂಪಾರ್ಟೆಂಟು. ನೆಕ್ಸ್ಟ್ ಎಲ್ಲ ಡಿಟರ್ಮಿನೆಂಟ್ಸ್ ಬಂದಾಗ ಸ್ವಲ್ಪ ಯೂಸ್ ಮಾಡ್ಕೊತೀವಿ. ಜೊತೆಗೆ ಇನ್ನೊಂದು ಏನು ಐಡಿಯಾ ಗೊತ್ತಿದೆ, ಇಫ್ ಎ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ದೆನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು 0 ಆಗಿರುತ್ತೆ. ಹೌದಾ, ಈಗ ಇಷ್ಟು ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ 8th one. ದ ಸಿಮೆಟ್ರಿಕ್ ಪಾರ್ಟ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಅಂತ ಹೇಳಿದ್ದಾರೆ. ಹೌದಾ, ನೋಡಿ, ಸಿಮೆಟ್ರಿಕ್ ಪಾರ್ಟ್ ಆಫ್ ದ ಮ್ಯಾಟ್ರಿಕ್ಸ್ ಎನ ಏನಂತ ಬರೀತಿದ್ವಿ ನಾನು, ಸಿಮೆಟ್ರಿಕ್ ಪಾರ್ಟ್ನ ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂತ ಬರೀತಿದ್ವಿ ಅಷ್ಟೇ. ಹೌದಾ, ಅಂದರೆ ಎರಡನ್ನು ಆ್ಯಡ್ ಮಾಡಿಕೊಂಡು ಡಿವೈಡಿಂಗ್ ಬೈ 2 ಮಾಡಬೇಕು. ಹೌದಾ, ನೋಡಿ, ಒಂದಂತೂ ಈ ಮೆಥಡಲ್ಲಿ ಮಾಡ್ಬೋದು. ಹಾಫ್ ಇಂಟು ನೋಡಿ, ಎ ಅಂದರೆ ಏನಿರೋದು 1 2 4 6 8 2 1 2 4 6 8 2 2 minus 2 7 2 minus 2 7 ಪ್ಲಸ್ ಟ್ರಾನ್ಸ್ಪೋಸ್ ತಾನೆ, ರೋ ಇರೋದನ್ನೆಲ್ಲ ಕಾಲಮ್ ಬರೀಬೇಕಲ್ಲ. 1 2 4 ರೋ ಇರೋದನ್ನ ಕಾಲಮ್ ಬರ್ಕೊಂಡೆ, 6 8 2 2 minus 2 7 ಎರಡನೇ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕಲ್ಲ. ಹಾಫ್ ಇಂಟು ಏನು ಬರುತ್ತೆ, 1 + 1 ಅಂದರೆ 2 2 + 6 8 4 + 2 6 6 + 2 8 8 + 8 ಅಂದರೆ 16 2 minus 2 0 2 + 4 6 -2 + 2 ಅಂದರೆ 0 7 + 7 14. ಹೌದಾ, ಏನು ಡಿವೈಡಿಂಗ್ ಬೈ 2 ಮಾಡ್ಕೊಂಡೆ ಅಂದರೆ ಏನು ಬರ್ಬೋದು, 1 4 3 8 by 2 ಅಂದರೆ 4 16 by 2 ಅಂದರೆ 8 0 by 2 is 0 3 0 7 1 4 3 4 8 0 3 0 7 ಬರುತ್ತೆ. 1 4 3 4 8 0 3 0 7 ಫಸ್ಟ್ ಒನ್ ಬರುತ್ತಲ್ಲ. ಅದು ನೋಡಿ, ಡೈರೆಕ್ಟಾಗಿ ಯಾವ ಥರ ಬರ್ಕೊತೀವಿ ಅಂತಲೂ ಐಡಿಯಾ ಇರಲಿ. ಸಿಮೆಟ್ರಿಕ್ ಪಾರ್ಟ್ ಆಫ್ ದ ಮ್ಯಾಟ್ರಿಕ್ಸ್ ಎ ಯಾವಾಗಲೂ ಏನಾಗಿರುತ್ತೆ ಅಂದರೆ, ಇಲ್ಲಿ ಏನಿರುತ್ತಲ್ಲ ಡಯಾಗ್ನಲ್ ಎಲಿಮೆಂಟು ಅದೇ ಬಂದಿರುತ್ತೆ ಸೇಮ್. ನೋಡಿ, 187 187 ಎಲ್ಲದರಲ್ಲೂ ಸೇಮ್ ಇದೆ. ಎರಡನೇ ಐಡಿಯಾ ನೋಡಿ, ಎಲಿಮೆಂಟ್ಸ್ ಯಾವ ಥರ ಇರುತ್ತೆ ಅಂದರೆ, ಇದು ಸೇಮ್ ಇರುತ್ತೆ, ಇದು ಸೇಮ್ ಇರುತ್ತೆ, ಮತ್ತು ಇದು ಸೇಮ್ ಇರುತ್ತೆ. ಅದೇ ಥರ ಬರಬೇಕು. ನೋಡಿ, ಎಲ್ಲ ಕಡೆ ಅದನ್ನೂ ಬಂದಿದೆ. ಹೌದಾ, ನೆಕ್ಸ್ಟ್ ನೋಡಿ, ಈ ಎಲಿಮೆಂಟ್ ಯಾವಾಗಲೂ ಏನಾಗಿರುತ್ತೆ ಅಂದರೆ, ಇವೆರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ. ಅಂದರೆ 6 + 2 ಅಂದರೆ 8 8 by 2 ಅಂತ ಹೇಳಿದ್ರೆ 4. ಅದಕ್ಕೆ ನೋಡಿ, 2 4 ಇದೆ. ಈಗ ಈ ಎಲಿಮೆಂಟ್ ಬೇಕು ತಾನೆ, ಹಾಗೆ ಇವೆರಡನ್ನೇ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ. 4 + 2 ಏನಾಗುತ್ತೆ, 6 6 by 2 ಅಂದರೆ 3 ಇದೆ ಇಲ್ಲಿ. ನೆಕ್ಸ್ಟ್ ನೋಡಿ, ಇವೆರಡನ್ನೇ ಆ್ಯಡ್ ಮಾಡಿ 0 ಬಂದುಬಿಡುತ್ತೆ. ಹೌದಾ, ಈಗ ಡೈರೆಕ್ಟಾಗಿ ಬರ್ತದೆ ಅಷ್ಟೇ. ಅಂದರೆ ಯಾವ್ದಾದ್ರು ಬೇರೆದ್ರದ್ದು ಬರೀಬೇಕು ಅಂದ್ಕೊಳ್ಳಿ, ಸಿಮೆಟ್ರಿಕ್ ಪಾರ್ಟ್ ಆಫ್ ಇಲ್ಲಿ ಯಾವ್ದಾರು ಅಂತ ತೊಗೊತೀನಿ. 1 4 3 2 2 1 5 3 5 ಈ ಥರ ಏನಾದ್ರು ಇತ್ತು ಅಂದರೆ ಈಸ್ ಡೈರೆಕ್ಟ್ ಬರಿಬೋದಾ? ನೋಡಿ, ಸಿಂಪ್ಲಿಫೈ ಮಾಡ್ಕೋಬೇಕಂತ ಏನಿಲ್ಲ, ಡೈರೆಕ್ಟಾಗಿ ಹೇಗೆ ಬರಿತೀವಿ ಅಂದರೆ 1 2 5 ಸೇಮ್ ಇರುತ್ತೆ. ನೆಕ್ಸ್ಟು ಇವೆರಡನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. 4 + 2 6 6 by 2 ಅಂದರೆ ಇವೆರಡು 3 ಆಗುತ್ತೆ. 5 + 3 8 8 by 2 ಅಂದರೆ 4 3 + 1 4 4 by 2 ಅಂದರೆ 2. ಇದು ಸಿಮೆಟ್ರಿಕ್ ಪಾರ್ಟ್ ಆಫ್ ಮ್ಯಾಟ್ರಿಕ್ಸ್
ಎ ಬಂದ್ಬಿಡುತ್ತೆ ಅಷ್ಟೇ. ಹೌದಾ? ಇದು ನೋಡಿ, ಈ ಐಡಿಯಾ ಗೊತ್ತಿಲ್ಲ ಅಷ್ಟೇ, ಇದನ್ನು ಯೂಸ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಬರಿಬೋದು. ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 9. If A is equal to cos alpha minus sin alpha cos alpha, then A plus A transpose is equal to I if the value of alpha is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, A plus A transpose is equal to ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. A ಅಂದರೆ ಏನಿರೋದು? cos alpha minus sin alpha minus sin alpha cos alpha plus A transpose ಅಂದರೆ ರೋ ಇರೋದು ಕಾಲಮ್ ಬರಿಬೋದಲ್ಲ, cos alpha minus sin alpha cos alpha is equal to ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ 1 0 0 1. ಇಷ್ಟು ಬರುತ್ತೆ. ಹಾಗಾದ್ರೆ ಎರಡು ಆ್ಯಡ್ ಮಾಡಿದೆ ಅಂದರೆ ಇಲ್ಲಿ ಏನು ಬರ್ತಾಯಿದೆ? cos alpha plus cos alpha ಅಂದರೆ 2 cos alpha minus sin alpha plus sin alpha 0 sin alpha minus sin alpha 0 2 cos alpha is equal to 1 0 0 1. ಈಗ ಈಕ್ವೇಟ್ ಮಾಡ್ಕೊಂಡೆ ಅಂದರೆ ಏನು ಬರುತ್ತೆ? 2 cos alpha equal to 1 cos alpha is equal to 1/2 ಅಂದರೆ alpha is equal to 60 ಡಿಗ್ರಿ ಬರುತ್ತೆ, ಅಥವಾ π/3 ಬರಿಬೋದಲ್ಲ. ಅಂದರೆ ಸೆಕೆಂಡ್ ಒಂದು ಬರುತ್ತೆ ನೋಡಿ. ಇದು ಒನ್ ಆಫ್ ದ ವ್ಯಾಲ್ಯೂಸ್ ಆಫ್ ಆಲ್ಫಾ ಅಷ್ಟೇ. ಇನ್ನೂ ಎಷ್ಟೊಂದು ವ್ಯಾಲ್ಯೂಸ್ ಬರ್ಬೋದು, ಯಾಕಂದರೆ ಜನರಲ್ ಸೊಲ್ಯೂಷನ್ ಏನಾದ್ರು ಬರ್ಕೊಂಡ್ವಿ ಅಂದರೆ ಇದು cos π/3 ಬರುತ್ತೆ. ಆ್ಯಕ್ಚುಲಿ ಆಲ್ಫಾ ಏನಾಗಿರಬೇಕು ಅಂದರೆ 2nπ ± π/3 ಬರಬೇಕು, ವೇರ್ n ಬಿಲಾಂಗ್ಸ್ ಟು z. ಈ ಥರ ಬರ್ಕೊತೀವಿ. ಇದರಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ π/3 ಅಂತ ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ನಾವು ಡೈರೆಕ್ಟಾಗಿ ಟ್ರಾನ್ಸ್ಪೋಸ್ ತೊಗೊಂಬಿಟ್ಟು ಆ್ಯಡ್ ಮಾಡ್ಕೊಂಡ್ವಿ. ಹೌದಾ? ಈಕ್ವೇಟಿಂಗ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಾಡ್ಕೊಂಡ್ವಿ ಅಂದರೆ ಡೈರೆಕ್ಟಾಗಿ ಬಂದ್ಬಿಟ್ಟು. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. ಇಫ್ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಇನ್ನೊಂದು ಕೊಟ್ಟಿದ್ದಾರೆ, ದೆನ್ ದ ವ್ಯಾಲ್ಯೂ ಆಫ್ XYZ ಆರ್ ರೆಸ್ಪೆಕ್ಟಿವ್ಲಿ. ಹೌದಾ? ನೋಡಿ, ಡೈರೆಕ್ಟಾಗಿ ಮಾಡ್ಕೊಂಡ್ವಿ ಅಂದರೆ ಲೆಂತ್ ಆಗಿಬಿಡುತ್ತೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಿಗೆ ಒಂದು ಐಡಿಯಾ ಗೊತ್ತಿರಲಿ ನೋಡಿ. ಈಗ ಇದು ಯಾವ್ದಾದ್ರು ಒಂದು ಮ್ಯಾಟ್ರಿಕ್ಸ್ M × N ಅಂದ್ಕೊಡಿ. ಈ ಮ್ಯಾಟ್ರಿಕ್ಸ್ನ N × P ಅಂತ ಹೇಳ್ತೀವಿ. ಎ ಬಿ ಅಂತೂ ನಮಗೆ ಗೊತ್ತಿದೆ, ಏನು M × P ಅಂತ ಗೊತ್ತಿದೆ. ಹೌದಾ? ಇದನ್ನ ಆ್ಯಕ್ಚುಲಿ ಮಲ್ಟಿಪ್ಲೈ ಮಾಡಬೇಕು ಅಂದರೆ ರೋ ಇಂಟು ಕಾಲಮ್ ಮಾಡ್ಕೊಂಡು ಬರಿತಾ ಇದ್ವಿ. ಹೌದಾ? ನೋಡಿ, ಇಲ್ಲೊಂದು ಐಡಿಯಾ ಏನು ಗೊತ್ತಿರಬೇಕು ಅಂದರೆ, ಇದರೊಳಗಿರೋ ಯಾವುದೋ ಒಂದು ಎಲಿಮೆಂಟ್ ತೊಗೊತೀನಿ. AIJ ಬೇಕು ಅಂದರೆ ಇದ್ರದ್ದು ಐತ್ ರೋ ಇದ್ರದ್ದು ಜೇತ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ಆ ಥರ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಬರ್ತದೆ. ಅಂದರೆ ಇದ್ರದ್ದು ಐತ್ ರೋ ಇದ್ರದ್ದು ಜೇತ್ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತಲ್ಲ, ಅದನ್ನು ನಾವೇನಂತ ಹೇಳ್ತೀವಿ? AIJ ಆಫ್ AB ಅಂತ ಹೇಳ್ತೀವಿ. ಅಂದರೆ ಸಿಂಗಲ್ ಎಲಿಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇದು ನೋಡಿ, ಇದರೊಳಗೆ ಇದೇ ಪ್ರಾಬ್ಲಮ್ ತೊಗೊಂಡೆ ಅಂದರೆ ನನಗೆ ಎಕ್ಸ್ ಕಂಡುಹಿಡಿಬೇಕು. ಹೌದಾ? ಎಕ್ಸ್ ಇರೋದು ಯಾವುದೊಳಗೆ? ಎಕ್ಸ್ ಇರೋ ಪ್ಲೇಸ್ ಏನು? A11 ಇದು. ಹೌದಾ? ಅಂದರೆ A11 ಅಷ್ಟೇ ಬೇಕು ಅಂದರೆ ನೋಡಿ, ಇಲ್ಲಿ A11 ಏನಿದೆ? 5 ಇದೆ ತಾನೆ. A11 ಈಸ್ ಈಕ್ವಲ್ ಟು 5 ಅಂತ ತೊಗೊತೀನಿ. ನೋಡಿ, A11 ಬೇಕು ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ಈ ಥರ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ಏನು ಬರೀಬೋದಲ್ಲಿ? 3x + 8 - 6. ಹೌದಾ? 3x + 8 - 6 is equal to 5. ದಟ್ ಇಂಪ್ಲೈಸ್ 3x + 8 - 6 ಅಂತ ಹೇಳಿದ್ರೆ +2 = 5. ದಟ್ ಇಂಪ್ಲೈಸ್ x is equal to 1 ಬರುತ್ತೆ. ಸಿಂಪ್ಲಿಫೈ ಮಾಡಬೇಕು. 3x is equal to 5 - 2 ಅಂದರೆ 3 ಆಯಿತು. therefore x is equal to 1. ಹೌದಾ? ನೋಡಿ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಥರ್ಡ್ 1 ಅಂತೂ ಅಲ್ಲ. ನೆಕ್ಸ್ಟ್ y ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ y ಇರೋ ಪ್ಲೇಸ್ ಯಾವುದು? A22. ಹಾಗೆ ನೋಡಿ, A22 is equal to -5 ಬರೀಬೋದಾ? ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. 5 × -1 ಅಂದರೆ -5. y × 2 ಅಂದರೆ 2y ಪ್ಲಸ್ 2 × 0 ಅಂದರೆ 0 is equal to -5. -5 - 5 ಕ್ಯಾನ್ಸಲ್.
2y ಈಕ್ವಲ್ ಟು 0 ಹೌದಾ. x1 ಮತ್ತು y0, x1 y0 ಇದು ಒಂದೇ ಇರೋದು. ಈಗ ಆಪ್ಷನ್ ಬಂದರೆ ಫಸ್ಟ್ ಒಂದು ಬರೋದು ಅಷ್ಟೇ ಹೌದಾ. ಝೆಡ್ ಏನು ಮಾಡ್ಕೋಬೇಕಂತೇನೂ ಇಲ್ಲ, ಡೈರೆಕ್ಟಾಗಿ ಗೊತ್ತಾಯಿತು. ಅಕಸ್ಮಾತ್ ಇನ್ನೊಂದು ಯಾವ್ದಾದ್ರು ಒಂದು 0 ಇತ್ತು ಅಂದ್ಕೊಳ್ಳಿ, ಈ ಸೆಕೆಂಡ್ ಆಪ್ಷನ್ ಇದೂ 0 ಇತ್ತು ಅಂದರೆ ಅವಾಗ ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಫರ್ದರ್ ಮಾಡ್ಕೋಬೇಕಂದ್ರೆ ಝೆಡ್ ಕಂಡುಹಿಡಬೇಕು ತಾನೆ. ಝೆಡ್ ಇರೋ ಪ್ಲೇಸ್ ಯಾವುದು? A33 ಅಲ್ಲ. ನಾವು A33 ಕೋಡು RHS ಅಲ್ಲಿ A33 ಏನಿದೆ? 0 ಇದೆ. ಥರ್ಡ್ ರೋ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಥರ್ಡ್ ಕಾಲಮ್ ಏನು ಬರುತ್ತೆ? 1 × 2 ಅಂದರೆ 2, -1 × 5 ಅಂದರೆ -5, ಪ್ಲಸ್ z × 3 ಅಂದರೆ 3z is equal to 0. 2 - 5 ಅಂದರೆ -3 + 3z = 0, 3z = 3, that implies z is equal to 1 ಹೌದಾ. ಅಂದರೆ x = 1, y = 0, z is equal to 1 ಬಂತು. ಅದಕ್ಕೆ 1 0 1 ಬರುತ್ತೆ. ಫಸ್ಟ್ 1 ಬಂತು ಹೌದಾ. ಅದು ನೋಡಿ ಇಲ್ಲಿ ಕಂಪ್ಲೀಟ್ ಮಲ್ಟಿಪ್ಲೈ ಏನು ಮಾಡ್ತಾ ಇಲ್ಲ, ಇಲ್ಲಿ ಬರೀ 3 ಎಲಿಮೆಂಟ್ಸ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಿದ್ವಿ. ನಾವೇನೋ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಟೋಟಲ್ ಈ ಥರ 9 ಎಲಿಮೆಂಟ್ಸ್ ಬರುತ್ತೆ. 9 ಎಲಿಮೆಂಟ್ಸ್ನ ಈಕ್ವೇಟ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು ಹೌದಾ. ಲೆಂತಿ ಆಗಿಬಿಡುತ್ತೆ. ಅದ್ರ ಮೇಲೆ ಡೈರೆಕ್ಟಾಗಿ ಮಾಡ್ಕೊಳೋದು ಗೊತ್ತಿತ್ತು ಅಂದರೆ ಈಸಿ ಆಗಿಬಿಡುತ್ತೆ. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್. Problem number 11. If 2x plus y, 4x, 5x minus 7, 4x is equal to 7 by minus 13, y x plus 6, then the value of x and y is ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಈ ಥರದ ಪ್ರಾಬ್ಲಮ್ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋಕೆ ಹೋಗ್ಬೇಡಿ, ಸ್ವಲ್ಪ ಥಿಂಕ್ ಮಾಡ್ಕೊಂಡ್ರೆ ಈಸಿ ಆಗಿಬಿಡುತ್ತೆ. ಅಂದರೆ ನೋಡಿ ಇಲ್ಲಿ ಯಾವ ಥರ ಥಿಂಕ್ ಮಾಡಬೇಕು ಅಂದರೆ, ಎರಡೆರಡು ವೇರಿಯೇಬಲ್ ಇದೆ ಅಂದರೆ ಎಲ್ಲಾದರೂ ಒಂದು ಕಡೆ ಒಂದೇ ವೇರಿಯೇಬಲ್ ಈಕ್ವೇಟ್ ಆಗುತ್ತಾ ಅಂತ ಚೆಕ್ ಮಾಡಿದ್ವಿ ಅಂದರೆ ಒಂದು ವ್ಯಾಲ್ಯೂ ಬಂದುಬಿಡುತ್ತೆ. ಅಂದರೆ ಈಗ ನೋಡಿ ಇಲ್ಲಿ ಈಕ್ವೇಟ್ ಮಾಡಿದೆ ಅಂದರೆ ಎಕ್ಸ್ ವೈ ಇದೆ 7 ಇದೆ, ಅಂದರೆ ಎಕ್ಸ್ ವೈ 2 ಇರುತ್ತೆ ತಾನೆ. ಇದಕ್ಕೆ ಈಕ್ವೇಟ್ ಮಾಡಿದೆ ಅಂದರೆ ಇಲ್ಲೂ ಎಕ್ಸ್ ವೈ 2 ಇದೆ, ಇದಕ್ಕೆ ಈಕ್ವೇಟ್ ಮಾಡಿದೆ ಅಂದರೆ ಎಕ್ಸ್ ವೈ 2 ಇದೆ. ಅದೇ ಇವೆರಡು ಈಕ್ವೇಟ್ ಮಾಡಿದೆ ಅಂದರೆ ಬರೀ ಏನಿರೋದು ಎಕ್ಸ್ ಇದೆ ತಾನೆ. ಅದಕ್ಕೆ ಫಸ್ಟ್ ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಈಸಿ ಆಗಿಬಿಡುತ್ತೆ. ಅಂದರೆ ಈಗ 4x is equal to x plus 6, ಇಲ್ಲಿ ಆ್ಯಕ್ಚುಲಿ ಏನು ಈಕ್ವೇಟ್ ಮಾಡ್ತಿರೋದು ಅಂದರೆ A22 ಮಾಡ್ತಾಯಿದ್ವಿ ಹೌದಾ. ಅವಾಗ ಇಲ್ಲಿ ಏನು ಬರ್ತದೆ? 3x is equal to 6, that implies x is equal to 2, ಒಂದು ವ್ಯಾಲ್ಯೂ ಬಂದುಬಿಡ್ತು ಹೌದಾ. ನೆಕ್ಸ್ಟ್ ಈಗ ಯಾವ್ದಾದ್ರು ಒಂದು ಈಕ್ವೇಟ್ ಮಾಡ್ಕೊಳ್ಳಿ ಬಂದುಬಿಡುತ್ತೆ. ನೋಡಿ ಇದೆರಡನ್ನು ಈಕ್ವೇಟ್ ಮಾಡ್ತೀನಿ. A21 5x minus 7 is equal to y, ಎಕ್ಸಿಗೆ 2 ಬರ್ಕೊಂಡೆ ಅಂದರೆ ಇಲ್ಲಿ 10 minus 7 is equal to y, that implies y is equal to 3 ಬರ್ತದೆ ಹೌದಾ. x equal to 2, y equal to 3 ಬರುತ್ತೆ, ಅಂದರೆ ಸೆಕೆಂಡ್ ಒಂದು ಬರುತ್ತೆ ಆಯ್ತಲ್ಲ. ನೋಡಿ ಇಲ್ಲಿ ಏನಾದರೂ ಎಕ್ಸ್ ಆ್ಯಂಡ್ ವೈ ಡಸ್ ನಾಟ್ ಎಕ್ಸಿಸ್ಟು ಅಥವಾ ನನ್ ಆಫ್ ದೀಸ್ ಇತ್ತು ಅಂದರೆ ಒಂದ್ಸಲ ಚೆಕ್ ಮಾಡಬೇಕು. ಯಾಕಂದರೆ ಈಗ ಎಕ್ಸಿಗೆ 2 ವೈಗೆ 3 ಬರ್ಕೊಂಡೆ ಅಂದ್ಕೊಳ್ಳಿ, ಇಲ್ಲಿ ಏನಾಗೋದು 4 + 3 ಅಂದರೆ 7 ಸ್ಯಾಟಿಸ್ಫೈ ಆಗುತ್ತೆ. ಎಕ್ಸಿಗೆ 2 ಬರ್ಕೊಂಡೆ ಅಂದರೆ ಇದು 8, ವೈಗೆ 3 ಬರ್ಕೊಂಡೆ ಅಂದರೆ 21 - 13 ಅಂದರೆ 8 ಸ್ಯಾಟಿಸ್ಫೈ ಆಗ್ತದೆ ಹೌದಾ. ಅದಕ್ಕೆ ಇಲ್ಲಿ ಆನ್ಸರ್ ಬರ್ತಾ ಇದೆ. ಇಫ್ ಯಾವುದಾದ್ರು ಒಂದು ಈಕ್ವೇಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೂ ಎಕ್ಸ್ ಆ್ಯಂಡ್ ವೈ ಡಸ್ ನಾಟ್ ಎಕ್ಸಿಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಏನಾದರೂ ನನ್ ಆಫ್ ದೀಸು ಅಥವಾ ಡಸ್ ನಾಟ್ ಎಕ್ಸಿಸ್ಟ್ ಇತ್ತು ಅಂದರೆ ರಿಮೈನಿಂಗ್ ಈಕ್ವೇಷನ್ನು ಒಂದು ಸಲ ವೆರಿಫೈ ಮಾಡ್ಕೊಳೋದು ಒಳ್ಳೆಯದು ಆಯ್ತಲ್ಲ. ಅದೇ ನೋಡಿ ಇಲ್ಲಿ ಯಾವ ಥರ ಮಾಡ್ಕೊತೀವಿ ಅಂತ ಗೊತ್ತಾಗಬೇಕು. ಫಸ್ಟೇ ಯಾಕೆ A22 ತೊಗೊಂಡ್ವಿ ಅಂತಲೂ ಹೇಳ್ತಾ ಇದ್ದೀನಿ. ಯಾಕೆ A22 ತೊಗೊಂಡ್ವಿ ಅಂದರೆ ಇಲ್ಲಿ ಬರೀ ಒಂದೇ ವೇರಿಯೇಬಲ್ ಇದೆ, ಅದಕ್ಕೆ ಅದನ್ನು ಡೈರೆಕ್ಟಾಗಿ ಈಕ್ವೇಟ್ ಮಾಡಿದ ತಕ್ಷಣ ಸಿಂಪ್ಲಿಫೈ ಆಗಿಬಿಡುತ್ತೆ ಹೌದಾ. ಅದಕ್ಕೆ ಐಡಿಯಾ ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 12. ಇಫ್ ಎ ಈಸ್ ಆ್ಯನ್ ಆರ್ಥೋಗನಲ್ ಮ್ಯಾಟ್ರಿಕ್ಸ್ ದೆನ್ ಅಂತ ಹೇಳಿದ್ದಾರೆ. ನೋಡಿ ಇದು ಐಡಿಯಾ ಗೊತ್ತಿರಲಿ. ಇಫ್ ಎ ಈಸ್ ಆ್ಯನ್ ಆರ್ಥೋಗನಲ್ ಮ್ಯಾಟ್ರಿಕ್ಸ್ ದೆನ್ ಅಂತೇಳಿ ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಿರಬೇಕು. ನೋಡಿ ನೋಟ್ ಫಸ್ಟ್ ಒನ್, ಇಫ್ ಎ ಈಸ್ ಆರ್ಥೋಗನಲ್ ದೆನ್ ನೋಡಿ ಇಫ್ ಎ ಈಸ್ ಆರ್ಥೋಗನಲ್ ಅಂತ ಹೇಳಿದ್ರೆ ಡೆಫಿನೇಷನ್ ನೋಡಿ, ಅದಕ್ಕೆ ಸಿನಾಪ್ಸಿಸ್ ಕರೆಕ್ಟಾಗಿ ಓದ್ಕೊಂಡಿರಬೇಕು. ಸಿನಾಪ್ಸಿಸಲ್ಲೂ ಡೆಫಿನೇಷನ್ ಇದೆ. ಎ ಇಂಟು ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಅಂತ ಬರೀಬೋದು. ನೋಡಿ ಇದೇ ಕಂಡೀಷನ್ ಕೊಡಬೇಕಂತೇನಿಲ್ಲ, ಈ ಕಂಡೀಷನ್ನ ಸ್ವಲ್ಪ ಚೇಂಜು ಮಾಡ್ಕೋಬೋದು.
ನೋಡಿ ಈ ಕಂಡೀಷನ್ನು ಕೊಡ್ಬೋದು. ಇಫ್ ಎ ಈಸ್ ಆರ್ಥೋಗೋನಲ್ ಆಗಿತ್ತು ಅಂದರೆ ದೆನ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಅಂತಲೂ ಬರಿಬೋದು. ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಬರ್ದು ಎ ಈಸ್ ಆರ್ಥೋಗೋನಲ್ ಅಂತ ಹೇಳ್ಬೋದು. ಯಾಕಂದರೆ ಇದೇ ಕಂಡೀಷನ್ನ ಯೂಸ್ ಮಾಡ್ಕೊಂಡು ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಮಲ್ಟಿಪ್ಲೈ ಬೈ ಎ ಇನ್ವರ್ಸ್ ಮಾಡ್ಕೊಳ್ಳಿ. ಅವಾಗ ಎ ಇನ್ವರ್ಸ್ ಇಂಟು ಎ ಅಂದರೆ ಐ ಆಗುತ್ತೆ. ಐ ಇಂಟು ಎ ಟ್ರಾನ್ಸ್ಪೋಸ್ ಅಂದರೆ ಎ ಟ್ರಾನ್ಸ್ಪೋಸು. ಐ ಇಂಟು ಎ ಇನ್ವರ್ಸ್ ಅಂದರೆ ಎ ಇನ್ವರ್ಸ್ ಬಂದುಬಿಡುತ್ತೆ. ಹೌದಾ? ಜೊತೆ ನೋಡಿ ಈ ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡೋದಕ್ಕೆ ಇನ್ನೂ ನಮಗೆ ಏನೇನು ಗೊತ್ತಿರಬೇಕು ಅಂದರೆ ಡಿಟರ್ಮಿನೆಂಟ್ ಐಡಿಯಾ ಗೊತ್ತಿರಬೇಕು. ನೋಡಿ ಡಿಟರ್ಮಿನೆಂಟ್ ಆಫ್ ಎ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಗೊತ್ತಿದ್ರೆ ಯೂಸ್ ಆಗುತ್ತೆ. ಅಥವಾ ಇದನ್ನು ಗೊತ್ತಿರಬೇಕು. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ. ಹೌದಾ? ನೋಡಿ ಇಷ್ಟು ಗೊತ್ತಿತ್ತು ಅಂದರೆ ಇದನ್ನು ಯೂಸ್ ಮಾಡ್ಕೊತೀವಿ ಅಷ್ಟೇ. ನೋಡಿ ಇಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ತೊಗೊಳ್ಳಿ. ಗಿವನ್ ಎ ಈಸ್ ಆರ್ಥೋಗೋನಲ್, ದಟ್ ಇಂಪ್ಲೈಸ್ ಎ ಇಂಟು ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಐ ತೊಗೊಂಡೆ. ಎರಡು ಕಡೆ ಡಿಟರ್ಮಿನೆಂಟ್ ಅಪ್ಲೈ ಮಾಡ್ತೀವಿ. ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಐ. ಅಥವಾ ಇನ್ನು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1 ಬರುತ್ತೆ. ಹೌದಾ? ಯಾಕಂದರೆ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ ಅಲ್ಲಿ. ಹಾಗಾಗಿ ಇದು ಡಿಟರ್ಮಿನೆಂಟ್ ಆಫ್ ಎ ಹಾಗೆ ಬರ್ಕೊತೀನಿ. ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಬರಿಬೋದಲ್ಲ. ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು 1. ದಟ್ ಇಂಪ್ಲೈಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಬರುತ್ತೆ. ಅಂದರೆ ಸೆಕೆಂಡ್ ಒಂದು ಬರುತ್ತೆ. ಅದು ನೋಡಿ ಇದು ಗೊತ್ತಿರಲಿ. ಇಫ್ ಎ ಈಸ್ ಆರ್ಥೋಗೋನಲ್ ದೆನ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಅಂತ ಹೇಳ್ತೀವಿ. ಬಟ್ ಕಾನ್ವರ್ಸ್ ಡಿಡ್ ನಾಟ್ ಬಿ ಟ್ರೂ. ಡಿಟರ್ಮಿನೆಂಟ್ ಆಫ್ ಎ ಪ್ಲಸ್ ಆರ್ ಮೈನಸ್ 1 ಇತ್ತು ಅಂದರೆ ಆರ್ಥೋಗೋನಲ್ ಇರಬೇಕು ಅಂತಿಲ್ಲ. ಅಲ್ಲಿ ಆರ್ಥೋಗೋನಲ್ ಇದ್ದರೂ ಇರ್ಬೋದು, ಇರದೇನೂ ಇರ್ಬೋದು. ಆದರೆ ಆರ್ಥೋಗೋನಲ್ ಇತ್ತು ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ? ಪ್ಲಸ್ ಆರ್ ಮೈನಸ್ 1 ಆಗಿರುತ್ತೆ. ಅದಕ್ಕೆ ಇದು ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 13. If A is diagonal ABC, then A par n is ಅಂತ ಹೇಳ್ತಾರೆ. ನೋಡಿ ಈಸಿ ಇದೆ ಇದನ್ನು. ನೋಡಿ ಡಯಾಗ್ನಲ್ ಎ ಬಿ ಸಿ ಅಂತ ಹೇಳಿದೆ. ಡಯಾಗ್ನಲ್ ಮ್ಯಾಟ್ರಿಕ್ಸ್ನ ಆ ಥರ ಬರೀತಾರೆ. ನಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನಂತ ಗೊತ್ತಿದೆ? ನಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0 ಅಂತ ಹೇಳ್ತೀವಿ. ಅಂದರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಫ್ ನಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0 ಅಂತ ಹೇಳ್ತಿದ್ವಿ. ಅದಕ್ಕೆ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಅಷ್ಟೇ, ಎ ಬಿ ಸಿ ಅಂತೇಳಿ. ಉಳಿದಿರೋ ಎಲ್ಲ ಎಲಿಮೆಂಟ್ ಏನಾಗಿರುತ್ತೆ ನಮಗೆ? 0. ಡೆಫಿನೇಷನ್ ಪ್ರಕಾರ ಗೊತ್ತಿದೆ. ಅಂದರೆ ಎ ಈಸ್ ಈಕ್ವಲ್ ಟು ಡಯಾಗ್ನಲ್ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಮ್ಯಾಟ್ರಿಕ್ಸ್ನ ಹೇಗೆ ಬರ್ಕೋಬೇಕಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಕೊಟ್ಟಿರ್ತಾರೆ ಅಷ್ಟೇ. ನಾನ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ನ 0 ಅಂತ ಬರೀಬೇಕು. ಹೌದಾ? ನೋಡಿ ಈ ಥರ ಇತ್ತು ಅಂದರೆ ಎ ಪವರ್ ಎನ್ ಏನಾಗುತ್ತೆ ಅಂತ ಚೆಕ್ ಮಾಡ್ಕೋಬೇಕಷ್ಟೆ. ನೋಡಿ ಈಗ ಅದಕ್ಕೆ ಎ ಸ್ಕ್ವೇರ್ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀವಿ. ಎ ಸ್ಕ್ವೇರ್ ಅಂದರೆ A00 0B0 00C A00 0B0 00C. ಹೌದಾ? ನೋಡಿ ಇದನ್ನು ಹೇಗೆ ಬರೀಬೋದು? ಎ ಇಂಟು ಎ ಅಂದರೆ ಎ ಸ್ಕ್ವೇರು 0 ಅಂದರೆ ಇದು ಎ ಸ್ಕ್ವೇರ್ ಆಗುತ್ತೆ. ನೋಡಿ ಇದರಿಂದ ಇದು ಮಲ್ಟಿಪ್ಲೈ ಮಾಡಿದ್ರೆ 0, ಇದರಿಂದ ಇದು ಮಲ್ಟಿಪ್ಲೈ ಮಾಡಿದ್ರೆ 0. ಹೌದಾ? ಇನ್ನು ಉಳಿದಿರೋ ಎಲ್ಲ ಎಲಿಮೆಂಟು 0 ಬರ್ತಾ ಹೋಗುತ್ತೆ. ನೋಡಿ ಬರೀ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಬರುತ್ತೆ. ಅದು ನೋಡಿ 0 ಇಂಟು 0 0 ಬಿ ಇಂಟು ಬಿ ಅಂದರೆ ಬಿ ಸ್ಕ್ವೇರ್ 0 0 0 ಸಿ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಆಯಿತು ತಾನೆ. ಹೌದಾ? ಹೇಗೆ ನೋಡಿ ಇಲ್ಲಿ ಐಡಿಯಾ ಗೊತ್ತಿರಲಿ. ಇದು ಅಂದರೆ ಎನ್ನಿಗೆ 2 ಬರ್ಕೊಂಡೆ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಸ್ಕ್ವೇರ್ ಆಗಬೇಕು. ಹಾಗಾದ್ರೆ ಇಲ್ಲಿ ಯಾವ ಥರ ಬರುತ್ತೆ ನೋಡಿ. ಇದು ಎ ಬಿ ಸಿ, ಇದು ಮ್ಯಾಟ್ರಿಕ್ಸೇ ಅಲ್ಲ, ಇದು ಹಾಗೆ ಇದಂತೂ ಅಲ್ಲ. ನೋಡಿ ಅದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಆದರೆ 2A 2B 2C ಕೊಟ್ಟಿದ್ದಾರೆ. ಅದು ನಮಗೆ ಇಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಬರಬೇಕು. ಹಾಗೆ ಇದು ಬರೋಲ್ಲ. ಇದನ್ನು ಮ್ಯಾಟ್ರಿಕ್ಸೇ ಅಲ್ಲ ಇಲ್ಲಿ. ಹಾಗಾದ್ರೆ ಆನ್ಸರು ಥರ್ಡ್ ಒಂದು ಬರ್ತದೆ. ಹೌದಾ? AN BN CN ಬರುತ್ತೆ. ಇದು ನನಗೆ ಗೊತ್ತಿರಲಿ. ಜೊತೆಗೆ ಇಲ್ಲಿ ಇನ್ನೂ ಏನೇನು ಐಡಿಯಾ ಗೊತ್ತಾಗಬೇಕು ಅಂದರೆ ಪ್ರಾಡಕ್ಟ್ ಆಫ್ 2 ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಡಯಾಗ್ನಲ್ ಮ್ಯಾಟ್ರಿಕ್ಸೇ ಬರುತ್ತೆ. ಅದನ್ನು ಗೊತ್ತಿರಲಿ. ಅಲ್ಲಿ ನೋಡಿ ಇಲ್ಲಿಗೆ 2 ಡಯಾಗ್ನಲ್ ಮ್ಯಾಟ್ರಿಕ್ಸು, ಅದು ಮಲ್ಟಿಪ್ಲೈ ಮಾಡಿದೆ. ಇಲ್ಲೂ ಏನು ಬಂತು ನನಗೆ ಇಲ್ಲಿ
ಡಯಾಗ್ನಲ್ ಮ್ಯಾಟ್ರಿಕ್ಸೇ ಬರ್ತಿದೆ ತಾನೆ, ಅದಕ್ಕೆ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಪ್ರಾಡಕ್ಟ್ ಆಫ್ ಟು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಡಯಾಗ್ನಲ್ ಮ್ಯಾಟ್ರಿಕ್ಸು, ಅದನ್ನು ಯೂಸ್ ಮಾಡ್ಕೋಬೋದು ಎಷ್ಟೊಂದು ಕಡೆ. ಮತ್ತು ನೋಡಿ, ಡಯಾಗ್ನಲ್ ಮ್ಯಾಟ್ರಿಕ್ಸಿಂದು ಸ್ಕ್ವಯರು, ಕ್ಯೂಬು, a ಪವರ್ 4, a ಪವರ್ 5 ಬೇಕು ಅಂದರೆ ಡಯಾಗ್ನಲ್ ಎಲಿಮೆಂಟ್ಸಿಗೆ ಡೈರೆಕ್ಟಾಗಿ ಪವರ್ ಬರ್ಕೊಂಬಿಟ್ರೆ ಆಗೋದು. ಹೋಯ್ತಲ್ಲ ಇಲ್ಲಿ ನೋಡಿ, ಇಷ್ಟು ಐಡಿಯಾ ಗೊತ್ತಿತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಹೋಯ್ತಲ್ಲ, ಹಾಗೆ ಗೊತ್ತಿರಬೇಕು. ಮತ್ತು ನೋಡಿ, ಸೇಮ್ ನಮಗೇನಾದ್ರು ದೆನ್ ಡಿಟರ್ಮಿನೆಂಟ್ ಆಫ್ a ಪವರ್ n ಅಂತ ಹೇಳಿದ್ರು ಅಂದರೆ ಅವಾಗ ಇದು ಬರುತ್ತೆ. ಯಾಕಂದರೆ a ಇಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಯಿತು ಅಂದರೆ ಡಿಟರ್ಮಿನೆಂಟ್ ಆಫ್ a ಈಸ್ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಹೇಳ್ತಿದ್ವಿ. a ಇಂಟು b ಇಂಟು c, ABC ಆಗಿಬಿಡುತ್ತೆ. ABC ಹೋಲ್ ಪವರ್ n ಅಂದರೆ a ಪವರ್ n, b ಪವರ್ n, c ಪವರ್ n. ಅದಕ್ಕೆ ನೋಡ್ಕೋಬೇಕು ಕೇರ್ಫುಲ್ಲಾಗಿ. ದೆನ್ a ಪವರ್ n ಅಂತ ಹೇಳಿದ್ರೆ ಮ್ಯಾಟ್ರಿಕ್ಸ್ ಅದಕ್ಕೆ ಇದು ಬರ್ಕೊಂಡಿದ್ವಿ. ಡಿಟರ್ಮಿನೆಂಟ್ ಆಫ್ a ಪವರ್ n ಅಂತ ಹೇಳಿದ್ರೆ ಇದು ಬರಿತಾ ಇದ್ವಿ. ಅದಕ್ಕೆ ಅಲ್ಲಿ ಕೇರ್ಫುಲ್ಲಾಗಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್. If a is equal to 1 0 1 1 then an is equal to. ನೋಡಿ, ಈ ಥರದ್ದು ಈಸಿಯಾಗಿ ಮಾಡ್ಕೋಬೇಕು ಅಂದರೆ ಹೇಗೆ ಮಾಡ್ಕೊಳ್ಳಿ ಅಂದರೆ, ಫಸ್ಟು ಎನ್ನಿಗೆ 1 ಬರ್ಕೊಂಬಿಟ್ವಿ ಅಂದ್ಕೊಳ್ಳಿ. ಅಂದರೆ ಇಫ್ n is equal to 1 ಆಯಿತು ಅಂದರೆ a ಬರಬೇಕು. ಹೌದಾ? ಹಾಗಾದ್ರೆ ಫಸ್ಟ್ ಆಪ್ಷನ್ ಏನಾಗುತ್ತೆ ನೋಡಿ, ಎನ್ನಿಗೆ 1 ಬರ್ಕೊಂಡೆ ಅಂದರೆ 1 - 1 0, ಅಂದರೆ 2 ಪವರ್ 0 ಅಂದರೆ 1, 1 ಇಂಟು a ಅಂದರೆ a, ಮೈನಸ್ 0 ಅಂದರೆ a ಬರ್ತಾ ಇದೆ. ಸೆಕೆಂಡ್ ಆಪ್ಷನ್ ನೋಡಿ ಏನಾಗ್ಬೋದು, ಅದು a ಬರುತ್ತೆ. ಥರ್ಡ್ ಆಪ್ಷನ್ ಅದು a ಬರುತ್ತೆ. ಫೋರ್ತ್ ಆಪ್ಷನ್ನು a ಬರುತ್ತೆ. ಹೌದಾ? ಹಾಗೆ ನೋಡಿ, ಇಲ್ಲಿಗೆ ಏನು ಮಾಡ್ಕೋಬೇಕಂತೇಳಿ, ಎನ್ನಿಗೆ 2 ಬರ್ಕೊಂಡೆ ಅಂದ್ಕೊಳ್ಳಿ. ಇಫ್ n is equal to 2, ಆಮೇಲೆ ಫಸ್ಟ್ ಆಪ್ಷನ್ ಏನಾಗ್ಬೋದು, 2 - 1 ಅಂದರೆ 1, 2a ಮೈನಸ್ i ಬಂತು. ಸೆಕೆಂಡ್ ಆಪ್ಷನ್ ಎನ್ನಿಗೆ 2 ಬರ್ಕೊಂಡೆ ಅಂದರೆ ಇದನ್ನು 2a ಮೈನಸ್ ಐನೇ ಬರುತ್ತೆ. ಥರ್ಡ್ ಆಪ್ಷನ್ ಎನ್ನಿಗೆ 2 ಬರಿದೆ ಅಂದರೆ 2a ಪ್ಲಸ್ ಐ. ಫೋರ್ತ್ ಆಪ್ಷನ್ನು 2a ಪ್ಲಸ್ ಐ ಬರುತ್ತೆ. ಹೌದಾ? ಥರ್ಡ್ ಆಪ್ಷನ್ 2a ಪ್ಲಸ್ ಐ, ಫೋರ್ತ್ ಆಪ್ಷನ್ನು 2a ಪ್ಲಸ್ ಐನೇ ಬರ್ತದೆ. ಹೌದಾ? ಅಂದರೆ ಎನ್ನಿಗೆ 2 ಬರ್ಕೊಂಡ್ವಿ ಅಂದರೆ ಎರಡೆರಡು ಆಪ್ಷನ್ ಸೇಮ್ ಬರ್ತದೆ. ಅದು ನೋಡ್ಕೊಳ್ಳಿ ಒಂದ್ಸಲ. ಎ ಅಂತ ಏನು ಕೊಟ್ಟಿರೋದು 1 0 1 1, a ಸ್ಕ್ವಯರ್ ಅಂದರೆ 1 0 1 1 ಇಂಟು 1 0 1 1 ಏನು ಬರ್ಬೋದು ಇದು. 1 + 0 ಅಂದರೆ 1, 0 + 0 ಅಂದರೆ 0, 1 + 1 ಅಂದರೆ 2, 1 + 0 + 1 ಅಂದರೆ 1. ಇದು a ಸ್ಕ್ವಯರ್. ಹೌದಾ? ನೋಡಿ, a ಕ್ಯೂಬ್ ಒಂದ್ಸಲ ಚೆಕ್ ಮಾಡ್ಕೊತೀನಿ, ಐಡಿಯಾ ಗೊತ್ತಾಗ್ಬಿಡುತ್ತೆ ಯಾವ ಥರ ಬರ್ತಿದೆ ಅಂತೇಳಿ. a ಕ್ಯೂಬ್ ಅಂದರೆ a ಇಂಟು a ಸ್ಕ್ವೇರ್ ಅಥವಾ a ಸ್ಕ್ವೇರ್ ಇಂಟು a ಬರಿಬೋದಲ್ಲ. 1 0 1 1 ಇಂಟು 1 0 2 1. ನೋಡಿ, 1 + 0 ಅಂದರೆ 1, 1 + 0 ಅಂದರೆ 1, 0 + 0 ಅಂದರೆ 0, 1 + 2 ಅಂದರೆ 3, 1 + 0 + 1 ಅಂದರೆ 1. ಇಷ್ಟು ಬರ್ತಾ ಇದೆ ತಾನೆ. ಹಾಗಾದ್ರೆ ಆ್ಯಕ್ಚುಲಿ an ಅಂದರೆ ಏನು ಬರ್ಬೋದು ನಮಗೆ ನೋಡಿ, ಇಲ್ಲಿ ಇದು ಮಾತ್ರ ಚೇಂಜ್ ಆಗ್ತಿದೆ. ಅದಕ್ಕೆ 1 0 n 1 ಬರುತ್ತೆ. ಇದು an. ನೋಡಿ, ಒಂದ್ಸಲ CETಗೆ ಇದನ್ನು ಈ ಐಡಿಯಾನ ಯೂಸ್ ಮಾಡೋದು ಕೇಳಿದರೆ ಡೈರೆಕ್ಟಾಗಿ ಗೊತ್ತಿರಲಿ. ಇಫ್ a is equal to 1 0 1 1 ದೆನ್ an is equal to ಏನಾಗಿರುತ್ತೆ ಅಂದರೆ ಯಾವಾಗಲೂ ಡೈರೆಕ್ಟಾಗಿ 1 0 n 1 ಬರಿಬೋದು. ಹೌದಾ? ಈ ನೋಡಿ, ಇದರೊಳಗೆ ಯಾವ್ದು ಬರ್ಬೋದು ಅಂತೇಳಿ ಚೆಕ್ ಮಾಡ್ಕೋಬೇಕಷ್ಟೆ. an ಅಂದರೆ ಯಾವ್ದು ಬರುತ್ತೆ ಅಂತೇಳಿ. ಹೌದಾ? ನೋಡ್ಕೊಳ್ಳಿ, ಈಸಿಯಾಗಿ ಮಾಡ್ಕೋಬೋದು. ಈಗ ಏನಾದರೂ 2a ಮೈನಸ್ ಐ ಮಾಡಿಕೊಂಡೆ ಅಂದರೆ ಏನು ಬರ್ಬೋದು, 2a ಅಂದರೆ 2 0 2 2 ಮೈನಸ್ ಐ ಅಂದರೆ 1 0 0 1 ಏನು ಬರ್ತದೆ. 2 - 1 ಅಂದರೆ 1, 0 - 0 ಅಂದರೆ 0, 2 - 0 ಅಂದರೆ 2, 2 - 1 ಅಂದರೆ 1. ಹೌದಾ? ಹಾಗಾದ್ರೆ 1 ಮತ್ತು 2 ಒಳಗೆ ಬರುತ್ತೆ ಅಷ್ಟೇ. 1 ಅಥವಾ 2 ಒಳಗೆ ಬರಬೇಕು ಆನ್ಸರು. ನೋಡಿ, ಅವೆರಡರಲ್ಲಿ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಇವೆರಡಂತೂ ಅಲ್ಲ. ಯಾಕಂದರೆ 2a ಮೈನಸ್ ಐ ಅಂದರೆ a ಸ್ಕ್ವೇರ್ ಬರ್ತಾ ಇದೆ. 2a ಮೈನಸ್ ಐ ಅಂದರೆ 1 0 2 1 ಬರುತ್ತೆ. ನೋಡಿ, ಇಫ್ n is equal to 3 ತೊಗೊಂಡೆ ಅಂದರೆ ಅವಾಗ ಇದೇನಾಗ್ಬೋದು, 2 ಸ್ಕ್ವೇರ್ ಅಂದರೆ 4a ಮೈನಸ್ 2i
ಇದು 3a ಮೈನಸ್ 2i ಹೌದಾ. ನೋಡಿ 4a ಮೈನಸ್ 2i ಮಾಡ್ಕೊತೀನಿ. ಹಾಗಾದ್ರೆ a ಕ್ಯೂಬ್ ಇಸ್ ಈಕ್ವಲ್ ಟು 4a ಮೈನಸ್ 2i ಅಂದರೆ 4 ಇಂಟು a ಅಂದರೆ 4 0 4 4 ಮೈನಸ್ 2i ಅಂದರೆ 2002 ಬರುತ್ತಲ್ಲ. ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ 4 ಮೈನಸ್ 2 ಇಸ್ 2, 0 ಮೈನಸ್ 0 ಅಂದರೆ 0, 4 ಮೈನಸ್ 0 ಅಂದರೆ 4, 4 ಮೈನಸ್ 2 ಇಸ್ 2, 2042 ಬರ್ತದೆ. ಆದರೆ a ಕ್ಯೂಬ್ ಏನಾಗಿದೆ 1031, ಅದಕ್ಕೆ ಇದನ್ನು ಬರೋಲ್ಲ ಅಲ್ಲ. ಅದರ ಆನ್ಸರ್ ಏನಾಗಿರುತ್ತೆ ಅಂದರೆ ಸೆಕೆಂಡ್ ಒಂದು ಬರುತ್ತೆ ಹೌದಾ. ನೋಡಿ ಒಂದೊಂದು ಸಲ ಡೈರೆಕ್ಟಾಗಿ n = 1ಗೆ ಸಿಂಪ್ಲಿಫೈ ಆಗಿಬಿಡುತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಈ ಥರ ಥಿಂಕ್ ಮಾಡಬೇಕು ಹೌದಾ. ಆದರೂ ನೋಡಿ ಇಲ್ಲಿ ಇನ್ನೊಂದು ಐಡಿಯಾ ಯೂಸ್ ಮಾಡಿಕೊಂಡ್ರೆ ಬರುತ್ತೆ. ಎಷ್ಟೊಂದು ಪ್ರಾಬ್ಲಮಿಗೆ ಸರಿ ಆಗುತ್ತದು. ಏನು ಐಡಿಯಾ ಅಂತ ಹೇಳಿದ್ರೆ a⁴0 ಅಂದರೆ i ಬರಿಬೋದು. ಆ್ಯಕ್ಚುಲಿ a⁴0 ಅಂದರೆ ಮ್ಯಾಟ್ರಿಕ್ಸಲ್ಲಿ ಗೊತ್ತಾಗಲ್ಲ, ಅಲ್ಲಿ ನಂಬರಲ್ಲಿ ತೊಗೊಂಡ್ರೆ i. ಜಸ್ಟ್ ಇದೊಂದು ಫ್ಲೂಕ್ ಮೆಥಡ್ ಅಷ್ಟೇ. ಇದು ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗೋಲ್ಲ, ಆದರೆ ಒಂದೊಂದು ಪ್ರಾಬ್ಲಮಿಗೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಅಂದರೆ n ಗೆ 0 ಹಾಕೊಂಡ್ವಿ ಅಂದರೆ ಯಾವ್ದು ಐಡೆಂಟಿಟಿ ಆಗುತ್ತೆ ಅಂತ ಚೆಕ್ ಮಾಡಬೇಕು. ನೋಡಿ n ಗೆ 0 ಹಾಕ್ಕೊಂಡೆ ಅಂದ್ಕೊಳ್ಳಿ, ಇಲ್ಲಿ ½ a ಬರ್ತದೆ ಹೌದಾ. ½ a ಅಂತ ಹೇಳಿದ್ರೆ ಐಡೆಂಟಿಟಿ ಅಂತ ಬರ್ತಿಲ್ಲ. ಇಲ್ಲಿ ನೋಡಿ n ಗೆ 0 ಹಾಕ್ಕೊಂಡೆ ಅಂದರೆ ಇದೇನಾಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ i 1 ಆಗ್ಬಿಟ್ಟು ಐಡೆಂಟಿಟಿ ಬರುತ್ತೆ ತಾನೇ. ಅದಕ್ಕೆ ಇದು ಬರಿಬೋದು. ನೋಡಿ ಇದು ಮೈನಸ್ ಐಡೆಂಟಿಟಿ ಬರುತ್ತೆ, ಅದಕ್ಕೆ ಇದು ಅಲ್ಲ. ಇಲ್ಲ ½ a ಬರ್ತಾಯಿದೆ, ಅದಕ್ಕೆ ಇದು ಅಲ್ಲ. ಅಂದರೆ ಇದು ಮೂರೂ ಆಗಲ್ಲ, ಅದಕ್ಕೆ ಡೈರೆಕ್ಟಾಗಿ ಸೆಕೆಂಡ್ ಒಂದು ಬರೆದ್ಬಿಡ್ಬೋದು. n ಗೆ 0 ತೊಗೊಂಡು ನೋಡಿ ಎಷ್ಟೊಂದು ಪ್ರಾಬ್ಲಮಿಗೆ ಇದು ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಇದನ್ನು ತೊಗೋಬೋದು. ಏನಾದ್ರು ಈ ಥರ a⁴n ಏನಾದ್ರು ಕೊಟ್ಟಿರೋದ್ರೆ ಡೈರೆಕ್ಟಾಗಿ n ಗೆ 0 ಅಂದ್ಕೊಂಬಿಡಿ, ಅವಾಗ ಐಡೆಂಟಿಟಿ ಬಂದ್ಬಿಡುತ್ತೆ ಹೌದಾ. ಅದೇ ನೋಡಿ ಇಲ್ಲೂ ಅಷ್ಟೇ a⁴0 ಅಂದರೆ 1001 ಐಡೆಂಟಿಟಿ ಬರ್ತಿದೆ ಅಲ್ಲ. ಅದಕ್ಕೆ ಎಷ್ಟೊಂದು ಕಡೆ ಸ್ಯಾಟಿಸ್ಫೈ ಆಗುತ್ತೆ. n ಗೆ 0 ತೊಗೊಂಬಿಟ್ಟು ಟ್ರೈ ಮಾಡ್ಬೋದು ಆಯ್ತಲ್ಲ. ಏನೋ ಎರಡೆರಡು ಐಡೆಂಟಿಟಿ ಬಂತು ಅಂದರೆ n ಗೆ 1 ತೊಗೊಳ್ಳಿ. n ಗೆ 1 ತೊಗೊಂಡಾಗ ಏನೇ ಬರ್ಬೇಕು ತಾನೆ, ಮತ್ತು ಯಾವ್ದು ಬರುತ್ತೆ ಅಂತೇಳಿ ಚೆಕ್ ಮಾಡ್ಕೋಬೋದು ಆಯ್ತಲ್ಲ. ಅದೇ ಸೆಕೆಂಡ್ ಒಂದು ಬರುತ್ತೆ ಆಪ್ಷನ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 15. If A is a square matrix such that A square is equal to A, then I plus A cube minus 7A is equal to. ನೋಡಿ ಇಲ್ಲಿ ಐಡಿಯಾ ಗೊತ್ತಿರ್ಬೇಕು ನಮಗೆ, ಇಂಪಾರ್ಟೆಂಟು. ಇಫ್ A is a square matrix such that A square is equal to A ಅಂತ ಹೇಳಿದ್ದಾರೆ ಹೌದಾ. ನೋಡಿ A square is equal to A ಅಂತಲೂ ಕೊಡ್ಬೋದು, ಅಥವಾ ಅದಕ್ಕೆ ಇನ್ವಲ್ಯೂಟರಿ ಮ್ಯಾಟ್ರಿಕ್ಸ್ ಅಂತಲೂ ಹೇಳ್ತೀವಿ. ಸಾರಿ ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೋಡಿ ಐಡೆಂಪೊಟೆಂಟ್ ಲಾ ಅಂತೇಳಿ ನಾವು ಫಸ್ಟ್ PUC ಸೆಟ್ಟಲ್ಲಿ ಕಲ್ತಿರ್ತೀವಿ. A ಸ್ಟಾರ್ A is equal to A ಬಂತು ಅಂದರೆ ದೆನ್ ಇಟ್ ಈಸ್ ಕಾಲ್ಡ್ ಐಡೆಂಪೊಟೆಂಟ್ ಲಾ ಅಂತ ಹೇಳ್ತೀವಿ ಹೌದಾ. ಹಾಗಾದರೆ A ಇಂಟು A is equal to A ಬಂತು ಅಂದರೆ, ಅಥವಾ A ಸ್ಕ್ವೇರ್ is equal to A ಇತ್ತು ಅಂದರೆ ದೆನ್ ಇಟ್ ಈಸ್ ಕಾಲ್ಡ್ ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ. ನೋಡಿ ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ A ಸ್ಕ್ವೇರ್ is equal to A ಆಗಿರ್ಬೇಕು. ಯಾಕಂದರೆ ಇದೇ ಕಂಡೀಷನ್ ಕೊಡಬೇಕು ಅಂತೇನೂ ಇಲ್ಲ. ಇಫ್ A is a ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್, ಅಥವಾ A is a ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸ್ ದೆನ್ ಅಂತಲೂ ಕೇಳ್ಬೋದು. ಅದಕ್ಕೆ ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂದರೆ A ಸ್ಕ್ವೇರ್ is equal to A ಆಗಿರುತ್ತೆ. A ಸ್ಕ್ವೇರ್ is equal to I ಆಗಿತ್ತು ಅಂದರೆ ಇನ್ವಲ್ಯೂಟರಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೋಡಿ ಗೊತ್ತಿರಬೇಕು, ಐಡೆಂಪೊಟೆಂಟ್ ಅಂದರೆ A ಸ್ಕ್ವೇರ್ is equal to A, ಇನ್ವಲ್ಯೂಟರಿ ಅಂತ ಹೇಳಿದ್ರೆ A ಸ್ಕ್ವೇರ್ equal to I ಹೌದಾ. A ಇಂಟು A ಟ್ರಾನ್ಸ್ಪೋಸ್ is equal to I ಇತ್ತು ಅಂದರೆ ಆರ್ಥೋಗೋನಲ್ ಹೌದಾ. ಇದು ಮೂರು ಮ್ಯಾಟ್ರಿಕ್ಸ್ ಗೊತ್ತಿರಲಿ, ಎಷ್ಟೊಂದು ಸಲ ಯೂಸ್ ಆಗ್ತಾ ಇದೆ. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂದರೆ A ಇಂಟು A ಟ್ರಾನ್ಸ್ಪೋಸ್ is equal to I, ಇನ್ವಲ್ಯೂಟರಿ ಮ್ಯಾಟ್ರಿಕ್ಸ್ ಅಂದರೆ A ಸ್ಕ್ವೇರ್ is equal to I, A ಸ್ಕ್ವೇರ್ is equal to A ಆಗಿತ್ತು ಅಂದರೆ ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಹೌದಾ. ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಇದು ನೋಡಿ ಆಗದ ಇದನ್ನು ಯಾವ ಥರ ಮಾಡ್ಕೊತೀವಿ ಅಂತೇಳಿ, ಗೀವನ್ A ಸ್ಕ್ವೇರ್ equal to A ಆಯಿತು ಅಂದರೆ ದಟ್ ಇಂಪ್ಲೈಸ್ A ಕ್ಯೂಬ್ನು ಏನೇ ಬರೀಬೋದು ಹೌದಾ. ಯಾಕಂದ್ರೆ A ಕ್ಯೂಬ್ ಅಂದರೆ A ಸ್ಕ್ವೇರ್ ಇಂಟು A ಆಗುತ್ತೆ. A ಸ್ಕ್ವೇರ್ ಅಂದರೆ A ತಾನೆ, A ಇಂಟು A ಅಂದರೆ ಮತ್ತೆ A ಸ್ಕ್ವೇರ್ ಆಯಿತು ಹೌದಾ. ಮತ್ತು A ಸ್ಕ್ವೇರ್ ಬದಲೇ A ಬರಿಬೋದಲ್ಲ, ಅಂದರೆ A ಕ್ಯೂಬ್ ಏನಾಗ್ಬಿಡುತ್ತೆ A ಹೌದಾ. ಮತ್ತು ನೋಡಿ ಇಲ್ಲಿ A ಪ್ಲಸ್ B ಹೋಲ್ ಕ್ಯೂಬ್ ಫಾರ್ಮುಲಾ ಮ್ಯಾಟ್ರಿಕ್ಸ್ ಒಳಗೆ ಯೂಸ್ ಮಾಡಬೇಕು ಅಂದರೆ ಒಂದಂತೂ ಐಡೆಂಟಿಟಿ ಆಗಿರಲೇಬೇಕು, ಡೈರೆಕ್ಟಾಗಿ ಬರೀಲಿಕ್ಕೆ ಬರೋಲ್ಲ ಅಲ್ಲಿ. ನೋಡಿ ಇಲ್ಲಿ ಆ್ಯಕ್ಚುಲಿ A ಪ್ಲಸ್ B ಹೋಲ್ ಕ್ಯೂಬ್ ಅಂದರೆ A ಕ್ಯೂಬ್ ಪ್ಲಸ್ B ಕ್ಯೂಬ್ ಪ್ಲಸ್ 3AB ಇಂಟು A ಪ್ಲಸ್ B, ಇದು ನಂಬರ್ಸೇ ಕರೆಕ್ಟು. ನಾವು ಮ್ಯಾಟ್ರಿಕ್ಸ್ ಒಳಗೆ
ಎ ಪ್ಲಸ್ ಬಿ ಹೋಲ್ ಕ್ಯೂಬ್ನ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಅಂತ ಬರಿಬೇಕು ಅಂದರೆ ಒಂದು ಕಂಡೀಷನ್ ಬರ್ತದೆ. ಇದು ಟ್ರೂ ಆಗಬೇಕು ಅಂದರೆ ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಅಂತ ಹೇಳ್ತೀವಿ. ಇದಾದರೆ ಮಾತ್ರ ಇದು ಟ್ರೂ, ಇಲ್ಲಾಂದರೆ ಬರೀಲಿಕ್ಕೆ ಬರಲ್ಲ. ನೋಡಿ, ಎ ಬಿ ಇಸ್ ಈಕ್ವಲ್ ಟು ಬಿ ಎ ಆಗಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಐಡೆಂಟಿಟಿ ಇತ್ತು ಅಂದರೆ ಹಾಗೆ ಆಗುತ್ತೆ. ಯಾಕಂದರೆ ಐ ಎ ಇಸ್ ಈಕ್ವಲ್ ಟು ಎ ಐ ಸ್ಯಾಟಿಸ್ಫೈ ಆಗುತ್ತೆ ತಾನೆ. ಹಾಗಿದ್ರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಇಫ್ ಇಲ್ಲಿ ಏನಾದ್ರು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇತ್ತು ಅಂದರೆ ಡೈರೆಕ್ಟ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಆ ಥರ ಮಾಡಬೇಕು ಅಂದರೆ ಕಂಡೀಷನ್ ಏನಾಗಿರಬೇಕು, ಎ ಬಿ ಇಸ್ ಈಕ್ವಲ್ ಟು ಬಿ ಎ. ಅದೇ ಥರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರಿಬೇಕು ಅಂದ್ರೂ ಅಲ್ಲಿ ಏನಾಗಿರ್ಬೇಕು, ನಮಗೆ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಆಗಿರಲೇಬೇಕು. ಆಯ್ತಲ್ಲ. ಈಗ ನೋಡಿ, ಇಲ್ಲಿಗ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಐ ಎ ಇಸ್ ಈಕ್ವಲ್ ಟು ಎ ಐ ಆಗುತ್ತಲ್ಲ, ಅದಕ್ಕೆ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ನೋಡಿ, ಈಗ ಐ ಪ್ಲಸ್ ಎ ಹೋಲ್ ಕ್ಯೂಬ್ ಮೈನಸ್ 7a ಕೇಳಿದ್ದಾರೆ. ದಟ್ ಈಸ್ ಈಕ್ವಲ್ ಐ ಪ್ಲಸ್ ಎ ಹೋಲ್ ಕ್ಯೂಬ್ ಅಂದರೆ ಐ ಕ್ಯೂಬ್ ಪ್ಲಸ್ ಎ ಕ್ಯೂಬ್ ಪ್ಲಸ್ 3ia ಇಂಟು ಐ ಪ್ಲಸ್ ಎ ಮೈನಸ್ 7a ಬರಿಬೋದಾ? ಐ ಕ್ಯೂಬ್ ಅಂದರೆ ಐ ಬಂದುಬಿಡುತ್ತೆ, ಪ್ಲಸ್ ಎ ಕ್ಯೂಬ್ ಅಂದರೆ ಎ ಬರಿಬೋದಲ್ಲ, ಪ್ಲಸ್ 3ia ಅಂದರೆ ಇದೇನು ನಮಗೆ 3a ಇಂಟು ಐ ಪ್ಲಸ್ ಎ ಮೈನಸ್ 7a ಇಷ್ಟು ಬರುತ್ತಲ್ಲ. ಅಥವಾ ಐ ಪ್ಲಸ್ ಎ ಪ್ಲಸ್ 3a ಇಂಟು ಐ ಅಂದರೆ 3aನೇ ಬರುತ್ತೆ, ಪ್ಲಸ್ 3a ಇಂಟು ಎ ಅಂದರೆ 3a ಸ್ಕ್ವಯರ್ ಮೈನಸ್ 7a. ಅಥವಾ ಐ ಪ್ಲಸ್ ಎ ಪ್ಲಸ್ 3a ಪ್ಲಸ್ ಎ ಸ್ಕ್ವಯರ್ ಅಂದರೆ ಎ ಕೊಟ್ಟಿದ್ದಾರೆ ತಾನೆ, 3a ಮೈನಸ್ 7a. 3a ಪ್ಲಸ್ 3a 6a ಪ್ಲಸ್ ಎ ಅಂದರೆ 7a, 7a ಮೈನಸ್ 7a ಅಂದರೆ 0 ಮ್ಯಾಟ್ರಿಕ್ಸು. ಐ ಪ್ಲಸ್ 0 ಮ್ಯಾಟ್ರಿಕ್ಸ್ ಬಂತು ಅಂದರೆ ಇನ್ನೇನು ಬರೀತೀವಿ, ಐ ಬರೀತೀವಿ ಅಷ್ಟು. ಹೌದಾ? ಇದಕ್ಕೆ ಆನ್ಸರು ಥರ್ಡ್ ಒಂದು ಬರೋದು. ಆಯ್ತಲ್ಲ. ಅದನ್ನು ಡೈರೆಕ್ಟಾಗಿ ಈ ಥರ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಎಲ್ಲ ಯೂಸ್ ಮಾಡಬೇಕು ಅಂದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಆಗಿರಬೇಕು. ಅಂದರೆ ಐ ಎ ಇಸ್ ಈಕ್ವಲ್ ಟು ಎ ಐ ಆಗುತ್ತೆ. ದೇರ್ಫೋರ್ ಇದಕ್ಕೆ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾಯಿದ್ದೀವಿ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 16. ಅಥವಾ ಇದಕ್ಕೆ ಇನ್ನೊಂದು ಏನಂತ ಹೇಳಿದ್ವಿ, ಎ ಸ್ಕ್ವೇರ್ ಈಕ್ವಲ್ ಟು ಎ ಅಂತ ಕೊಡೋ ಬದಲಿ ಐಡಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತಲೂ ಕೊಡ್ಬೋದು. ಹೌದಾ? ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಸ್ಕ್ವೇರ್ ಈಕ್ವಲ್ ಟು ಐ ದೆನ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಲ್ಲೂ ಎಷ್ಟು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ಅಂತ ಕೊಡೋ ಬದಲಿ ಏನು ಕೊಡ್ಬೋದು, ಇನ್ವಾಲ್ಯೂಟರಿ ಮ್ಯಾಟ್ರಿಕ್ಸ್ ಅಂತಲೂ ಕೊಡ್ಬೋದು. ಎರಡೂ ಗೊತ್ತಿರ್ಬೇಕು ನಮಗೆ. ಇಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ದೆನ್ ಎ ಇಸ್ ಇನ್ವಾಲ್ಯೂಟರಿ ಮ್ಯಾಟ್ರಿಕ್ಸ್ ಅಂತಲೂ ಹೇಳಿದ್ವಿ. ಹೌದಾ? ಅಷ್ಟು ನಮಗೆ ಸಿನಾಪ್ಸಿಸಲ್ಲಿದೆ, ಒಂದು ಸಲ ಓದ್ಕೊಂಡಿದ್ರಿ ಅಂದರೆ ಯೂಸ್ ಆಗುತ್ತದೆ. ಹೌದಾ? ಇದು ನೋಡಿ, ನಾವು ಎ ಮೈನಸ್ ಐ ಹೋಲ್ ಕ್ಯೂಬ್ ಪ್ಲಸ್ ಎ ಪ್ಲಸ್ ಐ ಹೋಲ್ ಕ್ಯೂಬ್ ಮೈನಸ್ 7a. ಹೌದಾ? ಎ ಮೈನಸ್ ಐ ಹೋಲ್ ಕ್ಯೂಬ್ ಅಂದರೆ ಇಲ್ಲಿ ಏನು ಬರಿಬೋದು, ಎ ಕ್ಯೂಬ್ ಪ್ಲಸ್ ಐ ಕ್ಯೂಬ್ ಮೈನಸ್ 3ai ಇಂಟು ಎ ಮೈನಸ್ ಐ ಪ್ಲಸ್ ಇದನ್ನು ಅಷ್ಟೇ ಎ ಪ್ಲಸ್ ಐ ಹೋಲ್ ಕ್ಯೂಬ್ ಅಂದರೆ ಎ ಕ್ಯೂಬ್ ಮೈನಸ್ ಐ ಕ್ಯೂಬ್, ಸಾರಿ ಎ ಕ್ಯೂಬ್ ಪ್ಲಸ್ ಐ ಕ್ಯೂಬ್ ಪ್ಲಸ್ 3ai ಇಂಟು ಎ ಪ್ಲಸ್ ಐ ಮೈನಸ್ 7a ಇದೆ. ಹೌದಾ? ಇಷ್ಟು ಬಂದಿದಲ್ಲ. ನೋಡಿ, ಇಲ್ಲಿ ಗಿವನ್ ಏನು, ಎ ಸ್ಕ್ವೇರ್ ಈಕ್ವಲ್ ಟು ಐ ಇದೆ ಅಂದರೆ ಮಲ್ಟಿಪ್ಲೈ ಬೋತ್ ಸೈಡ್ ಬೈ ಎ ಮಾಡ್ಕೊಂಡ್ವಿ ಅಂದರೆ ಎ ಕ್ಯೂಬ್ ಇಸ್ ಈಕ್ವಲ್ ಟು ಐ ಎ ಆಗಿಬಿಡುತ್ತೆ. ಹಾಗಾದ್ರೆ ಎ ಕ್ಯೂಬ್ ಇಸ್ ಈಕ್ವಲ್ ಟು ಎ ಇದೆ. ಹೌದಾ? ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಇಲ್ಲಿ ಎ ಕ್ಯೂಬ್ ಬದಲಿ ಹಾಗಾದ್ರೆ ಏನು ಬರೀಬೋದು, ಎ ಐ ಕ್ಯೂಬ್ ಅಂದರೆ ಐ ಮೈನಸ್ 3a ಇಂಟು ಎ ಮೈನಸ್ ಐ ಪ್ಲಸ್ ಎ ಕ್ಯೂಬ್ ಅಂದರೆ ಎ ಐ ಕ್ಯೂಬ್ ಅಂದರೆ ಐ ಪ್ಲಸ್ 3a ಇಂಟು ಎ ಪ್ಲಸ್ ಐ ಮೈನಸ್ 7a ಇಷ್ಟು ಬರುತ್ತಲ್ಲ. ನೋಡಿ ನೆಕ್ಸ್ಟು